ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ಇತರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮ ಸ್ತೋತ್ರ ಸ್ವಾಮಿ. ಈ ದಿನದ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಉನ್ನತನು ಮಹೋನ್ನತನು ಸ್ವಾಮಿ. ಅಪ್ಪ, ನಾವೆಲ್ಲರೂ ದಾಹವುಳ್ಳವರಾಗಿ ನಿಮ್ಮ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಅಪ್ಪ, ಆತ್ಮಿಕ ದಾಹವುಳ್ಳವರಾಗಿ ಇವತ್ತು ನಮ್ಮ ಸೃಷ್ಟಿಕರ್ತನಾದ ದೇವರು, ನಮ್ಮ ತಂದೆ ಏನು ನಮ್ಮ ಸಂಗಡ ಮಾತನಾಡ್ತಾರೆಪ್ಪ ಆಸೆಯಿಂದ, ಎದುರು ನೋಡುವಿಕೆಯಿಂದ ಬಂದಿದ್ದೇವೆ. ನೀವು ನಮ್ಮ ಸಂಗಡ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಕೇಳುವಂತ ಕಿವಿಗಳನ್ನ ಅಪ್ಪ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗುವಂತ ವಿಧೇಯತ್ವವನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 18ನೇ ಅಧ್ಯಾಯ 1ನೇ ವಚನ. ಯಾರಾದ್ರೂ ಗಟ್ಟಿಯಾಗಿ ಓದೋಣ. ವಿಮೋಚನ ಕಾಂಡ 18ನೇ ಅಧ್ಯಾಯ 1ನೇ ವಚನ. ದೇವರು ಮೋಶೆಗೆ ತನ್ನ ಜನರಾದ ಇಸ್ರಾಯೇಲರಿಗೆ ಮಹಾ ಉಪಕಾರಗಳನ್ನು ಮಾಡಿದನು. ಯಾಕೋಬನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆತಂದಿದ್ದನು. ಮಿದ್ಯಾನ್ಯರ ಆಚಾರ್ಯನು ಮೋಶೆಯ ಮಾವನು ಆಗಿದ್ದ ಇತ್ರೋವನ್ನು ಕೇಳಿದಾಗ ಅವನು ತನ್ನ ಬಳಿಗೆ ಕಳಿಸಲ್ಪಟ್ಟ ಮೋಶೆಯು ಹೆಂಡತಿಯಾದ ಚಿಕ್ಕೂರಿಯಳನ್ನು ಆಕೆ 2 ಗಂಡು ಮಕ್ಕಳನ್ನು ಕರೆದುಕೊಂಡು ಬಂದನು. ಇನ್ನು ನೋಡ್ತಾ ಇರುವಂತದ್ದು, ದೇವರು ಮೋಶೆಗೂ ತನ್ನ ಜನರಾದ ಇಸ್ರಾಯೇಲರಿಗೂ ಮಹೋಪಕಾರಗಳನ್ನು ಮಾಡಿದ್ದನ್ನು, ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರೆತಂದದ್ದನ್ನು ಮಿದ್ಯಾನ್ಯರ ಆಚಾರ್ಯನು ಮೋಶೆಯ ಮಾವನೂ ಆಗಿದ್ದ ಇತ್ರೋನನ್ನು ಕೇಳಿದಾಗ ಎಂಬುದಾಗಿ. ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತು? ಇತ್ರೋನ ಎಂಬುದಾಗಿ ಹೇಳಿ ಎಲ್ಲರೂ. ಇತ್ರೋನ ಯಾರು? ಇತ್ರೋ ಮೋಶೆಯ ಮಾವ. ಯಾರವರು? ಮೋಶೆಯ ಮಾವ. ಸೊ ಇವತ್ತಿನ ಅಂಶ ಏನು ಅಂತ ಹೇಳಿದ್ರೆ, ಇತ್ರೋನನ 237 ದೇಶಗಳ ಸುವಾರ್ತೆಯ ರಣತಂತ್ರ ಎಂಬುದಾಗಿ. ಒಂದು ವೇಳೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಒಂದ್ಸಲಿ ನೀವು ಇದನ್ನು ಅರ್ಥ ಮಾಡ್ಕೊಂಡ್ರೆ ದೇವರ ವಾಕ್ಯ ಯಾವ ರೀತಿ ಒಬ್ಬರ ಜೀವಿತದಲ್ಲಿ ಬದಲಾವಣೆಯನ್ನು ತರುತ್ತದೆ ಎಂಬುದಾಗಿ ನಾವು ನೋಡ್ಬೋದು. ಇತ್ರೋನನು ಯಾರು? ಏನಂತ ಬರೆಯಲ್ಪಟ್ಟಿದೆ ಇಲ್ಲಿ? ಇತ್ರೋನನು ಮಿದ್ಯಾನ್ಯರ ಆಚಾರ್ಯ ಎಂಬುದಾಗಿ ಇರೋದು. ಆಚಾರ್ಯ ಅಂದ್ರೆ ಯಾರು? ಪೂಜಾರಿ. ಯಾರು? ಪೂಜಾರಿ. ಈಗ ನಿನ್ನೆ ತಾನೇ ಒಂದು ಡ್ರಾಮಾ ಮಾಡಿದ್ವಿ. ಮೈಸೂರು ಟೀಮ್ಗೂ ಬರಕ್ಕೆ ಹೇಳಿದ್ವಿ, ಫೋನ್ ತೆಗೆದಿಲ್ಲ, ರೆಸ್ಪಾಂಡ್ ಮಾಡಿಲ್ಲ ಸರಿಯಾಗಿ. ಆದ್ರೆ ಬೇರೆಯವ್ರನ್ನೆಲ್ಲ ಕರೆದು ಒಂದು ಮೋಶೆಯ 40 ದಿನಗಳು, ಮೊದಲ 40 ವರ್ಷಗಳ ಒಂದು ಡ್ರಾಮಾ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು. ನಿನ್ನೆ ಜೂಮ್ ಮೀಟಿಂಗ್ ಅಲ್ಲಿ ಮೆಸೇಜ್ ಕೂಡ ಇತ್ತು. ಕೊರಿಯನ್ಸ್ ಮತ್ತೆ ಬೆಂಗಳೂರು, ಆಂಧ್ರ ಎಲ್ಲ ಟೀಮ್ ಸೇರಿ ಪ್ರತಿ ಶನಿವಾರ ಸಂಜೆ 5:30ಗೆ ಆ ಮೀಟಿಂಗ್, ಜೂಮ್ ಮೀಟಿಂಗ್ ಇರುತ್ತೆ. ಸೊ ಅದರಲ್ಲಿ ನಾವೆಲ್ಲ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು. ರಂಗನಾಥರಾಗಲಿ, ಪ್ರಸಾದ್ ಆಗಲಿ, ಶ್ರದ್ಧೆ ವಹಿಸಿ ಅದನ್ನ ಚೆನ್ನಾಗಿ ಮಾಡಿದ್ರು. ಮತ್ತೆ ಮಕ್ಕಳೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಡ್ರಾಮಾನ ಮಾಡಿದ್ರು. ನೆಕ್ಸ್ಟ್ ಇದೆ ಇನ್ನೊಂದು 40 ವರ್ಷ. ಆಗ ನಾನು ಕರಿತೀನಿ, ಬನ್ನಿ ಆಯ್ತಾ, ಸಮಯ ಮಾಡ್ಕೊಂಡು ಬನ್ನಿ, ಎಲ್ಲರೂ ಸೇರಿ ನಮ್ಮ ಸಭೆ ಕಡೆಯಿಂದಲೇ ಅದನ್ನ ಮಾಡೋಣ. ಸೊ ನಿಮ್ಗೆ ಎಷ್ಟು ಜನ ಗೊತ್ತು, ನಾವೊಂದು ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದ್ದೀವಿ. ಸೊ 237 ದೇಶಗಳಿಂದ ಸುವಾರ್ತೆನ ಸಾರಬೇಕು ಅಂತ ಹೇಳಿ ಮಿಷನ್ 237 ನೇಷನ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಸೊ ಈಗ ಮಾಡ್ತಿರುವಂತ ಎಲ್ಲ ಮೆಸೇಜ್ಗಳು ಅದರಲ್ಲಿ ಬರಬೇಕು. ಯಾಕಂತ ಹೇಳಿದ್ರೆ ಅಸತ್ಯವಾದದನ್ನ, ಸುಳ್ಳಾದದನ್ನ ಪ್ರಸಂಗಗಳು ಮಾಡಿಕೊಂಡು ಸುಳ್ಳಾದ ಇರುವಂತ ಬೇರೆ ಬೇರೆ ವಿಷಯಗಳನ್ನೆಲ್ಲ ಇವತ್ತು ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವನ್ನ ನಾವು ಹೇಳ್ಬೇಕು. ದೇವರ ನಾಮ ಸ್ತೋತ್ರ. ಸೊ ಆಲ್ರೆಡಿ ದೇವರು ಯೂಟ್ಯೂಬ್ ಅಂತ ಅನೇಕ ಚಾನಲ್ಗಳನ್ನ, ಫೇಸ್ಬುಕ್ ಅಲ್ಲಿ ಇನ್ನೊಂದು ಮತ್ತೊಂದು ಅನೇಕ ಚಾನಲ್ಗಳಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಿ, ಟಿವಿ ಆನ್ ಮಾಡಿದ್ರೆ ಸಾಕು, ಬರೀ ಭಕ್ತಿ ಚಾನಲ್ಗಳು ಅವು ಇವತ್ತು ಲೈವ್ ಆಗಿ ಬಂದು ಕೂತ್ಕೊಂಡಿರ್ತಾರೆ ಎಲ್ಲ ಸ್ವಾಮೀಜಿಗಳು, ಗುರುಜಿಗಳು. ದೇವರ ನಾಮಕ್ಕೆ ಸ್ತೋತ್ರ. ಸತ್ಯವಾಕ್ಯವನ್ನು ಹೇಳೋರು ನಮ್ಮ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಬರೋ ದಿನಗಳಲ್ಲಿ ಖಂಡಿತವಾಗಿ ಬೆಳೆಯುತ್ತೆ. ಇದು ನಮ್ಮ ಆಸೆ ಅಲ್ಲ, ಇದು ದೇವರ ಆಸೆ. ದೇವರ ವಾಕ್ಯ, ಸತ್ಯವಾಕ್ಯ ಪ್ರಕಟಣೆ ಆಗಬೇಕು ನಮ್ಮ ಇಡೀ ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ. ಯಾರು ದೇವರ
ಸೇವಕರ ಜೊತೆ ಕೈ ಜೋಡಿಸ್ತಾರೋ ಖಂಡಿತವಾಗ್ಲೂ ಅವರು ಚರಿತ್ರೆಯಲ್ಲಿ ಉಳಿತಾರೆ. ಆಮೇಲೆ ಮೋಶೆ ಜೊತೆ ಯಾರು ನಿಂತರು? ಯೆಹೋಶುವ, ಕಾಲೇಬ್ ನಿಂತಿದ್ರು. ಸೊ ಯೆಹೋಶುವ, ಕಾಲೇಬ್ರು ಮೋಶೆಯ ಮರಣದ ನಂತರ ಚರಿತ್ರೆಯನ್ನು ಬದಲಾವಣೆ ಮಾಡಿದವರು. ಯಾಕಂದ್ರೆ ದೇವರ ಉದ್ದೇಶ ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಗಡೆ ಬರಬೇಕು ಅಂತ. ದೇವರ ಉದ್ದೇಶ ಇವರು ಹೋಗಿ ಕಾನಾನ್ ದೇಶದಲ್ಲಿ ಕಾಲಿಡಬೇಕು ಅಂತ. ದೇವರ ಉದ್ದೇಶ ಇರಬೇಕಾದ್ರೆ ಅದನ್ನ ಯಾರು ಮಾರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ತಿಳಿದವರು ಮಾತ್ರ ದೇವರ ಶಕ್ತಿಯನ್ನು ಅನುಭವಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗೇನೆ ಇವತ್ತಿನ ದೇವರ ಉದ್ದೇಶ ಏನು? ಲೋಕದ ಕಟ್ಟಕಡೆಗೆ ಹೋಗಿ ಸುವಾರ್ತೆ ಸಾರಿದೆ ಅಂತ. ಅವತ್ತು ಮೋಶೆ ಅವನಿಗೆ ದೇವರು ಕೊಟ್ಟಿದ್ದ ಒಡಂಬಡಿಕೆ ಹಿಡ್ಕೊಂಡ. ಇವತ್ತು ನಾವು ದೇವ್ರು ನಮಗೆ ಕೊಟ್ಟಿರುವಂತಹ ಹೊಸ ಒಡಂಬಡಿಕೆಯಲ್ಲಿರುವಂತಹ ಒಡಂಬಡಿಕೆನ, ಸುವಾರ್ತೆನ, ದೇವರ ಆಜ್ಞೆನ ನಾವು ಹಿಡ್ಕೊಂಡ್ರೆ ಖಂಡಿತವಾಗ್ಲೂ ದೇವರು ಯುಗದ ಸಮಾಪ್ತಿಯಲ್ಲೂ ನಮ್ಮ ಜೊತೆ ಇರ್ತಾನೆ. ಆತನು ತನ್ನ ಉದ್ದೇಶವನ್ನ ನಮ್ಮ ಮೂಲಕ, ನಮ್ಮ ಸಭೆಯ ಮೂಲಕ ನೆರವೇರಿಸ್ತಾನೆ. ಸೊ ಇತ್ರೋನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾರು ಇತ್ರೋ? ಒಬ್ಬ ಆಚಾರ್ಯ ಆದ್ರೆ ಏನು, ಒಬ್ಬ ಪೂಜಾರಿ ಆಗಿದ್ದ ಅಂತ ನೋಡ್ತೀವಿ ನಾವು. ಈ 40 ವರ್ಷಗಳ ಒಂದು ಡ್ರಾಮಾ ನಾವು ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಸೊ ಅದೆಲ್ಲಿಗೆ ಮುಕ್ತಾಯವಾಯ್ತು ಅಂತ ಹೇಳಿದ್ರೆ, ಮೋಶೆ ಆ ಒಂದು ಐಗುಪ್ತ ದೇಶವನ್ನ ಬಿಟ್ಟು ಮಿದ್ಯಾನ್ ದೇಶಕ್ಕೆ ಓಡ್ ಹೋಗಿದ್ದನ್ನ ನಾವು ನೋಡ್ತೀವಿ. ಅಲ್ಲಿ ತನಕ ಎಲ್ಲಿಗೆ ಓಡೋದ? ಮಿದ್ಯಾನ್ ದೇಶಕ್ಕೆ. ಮಿದ್ಯಾನ್ ದೇಶ ಬಂದು ಇಸ್ರಾಯೇಲ್ ದೇಶ ಅಲ್ಲ, ಅದು ಬೇರೆ ದೇಶ. ಇಸ್ರಾಯೇಲರಿದ್ದಿದ್ದು ಐಗುಪ್ತ ದೇಶದಲ್ಲಿ. ಆದ್ರೆ ಇವನು ಒಬ್ಬನನ್ನ ಐಗುಪ್ತ ದೇಶದವನ್ನ ಕೊಲೆ ಮಾಡೋದ್ರಿಂದ ಈ ವಿಷಯ ಫಾರೋ ರಾಜನಿಗೆ ತಿಳಿಯಿತು ಎಂಬ ವಿಷಯ ಇವನಿಗೆ ಗೊತ್ತಾದಾಗ, ನಾನು ಇಲ್ಲಿದ್ರೆ ರಾಜನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಓಡಿ ಹೋಗೋದನ್ನ ನಾವು ನೋಡ್ತೇವೆ. ಓಡಿ ಹೋಗೋದು ಎಲ್ಲಿಗೆ ಹೋಗ್ತಾನೆ? ಪೂಜಾರಿ ಮನೆಗೆ ಹೋಗ್ತಾನೆ. ಆದ್ರೆ ಆ ಡ್ರಾಮಾದಲ್ಲಿ ಮೂಡಿ ಬಂದಂತ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಮೋಶೆಯ ತಾಯಿ ಯೋಕೋಬೇದಳ ಅಂತ ಹೇಳಿ ಅವಳು ತನ್ನ ಮಗನಿಗೆ ದೇವರ ವಾಕ್ಯವನ್ನು ಹೇಳ್ಕೊಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯವನ್ನು ಹೇಳ್ಕೊಡುತ್ತೆ. ಅದು ಬೈಬಲ್ ಅಲ್ಲಿ ಇಲ್ಲ. ಆದ್ರೆ ಯಾಕೋಬನು ದೇವರ ವಾಕ್ಯವನ್ನು ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ಅವಳು ಅರಮನೆಯಲ್ಲಿ ಮೋಶೆಯನ್ನ ಬೆಳೆಸುವಾಗ ಆದಿಕಾಂಡದಲ್ಲಿ ನಡೆದಂತ ಎಲ್ಲ ವಿಷಯಗಳು ಮಗನ ಜೊತೆಗೆ ಹಂಚಿಕೊಳ್ಳೆಂಬುದಾಗಿ ನಾವು ನೋಡ್ತೇವೆ. ಸೊ ಅದನ್ನ ಮಕ್ಕಳು ತುಂಬಾ ಒಳ್ಳೆಯ ರೀತಿಯಲ್ಲಿ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ತುಂಬಾ ಒಂದು ಮಕ್ಕಳೆಲ್ಲರೂ ಕೂಡ ಆಶೀರ್ವಾದ ಹೊಂದಿದ್ರು ಆ ಒಂದು ಡ್ರಾಮಾದಿಂದ. ಸೊ ಈ ಒಂದು ಮೋಶೆ ಮಿದ್ಯಾನ್ ದೇಶಕ್ಕೆ ಓಡಿ ಹೋಗಿ ಅಲ್ಲಿ ಪೂಜಾರಿ ಮನೆಯಲ್ಲಿ ಇರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ನೋಡ್ತಾ ಇರೋದು ಮೋಶೆ ಬಗ್ಗೆ ಅಲ್ಲ, ಇತ್ರೋನ ಬಗ್ಗೆ. ಹಲ್ಲೆಲೂಯ. ಅಂದ್ರೆ ಇತ್ರೋನನು ಕೂಡ ಒಬ್ಬ ವಿಗ್ರಹಾರಾಧನೆ ಮಾಡುವಂತ ಒಬ್ಬ ಪೂಜಾರಿ ಯಾವ ರೀತಿ ಬದಲಾವಣೆ ಆದ ಅಂತ. ನಾವು ಬೇರೆಯವ್ರಿಗೆ ಸುವಾರ್ತೆ ಹೇಳಿ ಬದಲಾವಣೆ ಮಾಡೋದು ಅಥವಾ ದೇವರ ಕಡೆ ತಿರುಗಿಸೋದು, ದೇವರ ಸತ್ಯದಲ್ಲಿ ನಡೆಸೋದು ತುಂಬಾ ಸುಲಭ ಇರೋದ್ರಲ್ಲಿ. ಆದ್ರೆ ಸ್ವಂತ ಮನೆಯವ್ರನ್ನ ಬದಲಾವಣೆ ಮಾಡೋದಿದೆಯಲ್ಲ, ಅದು ಕಷ್ಟ. ಹೌದಲ್ಲ? ಸ್ವಂತ ಮನೆಯವ್ರನ್ನ ಬದಲಾವಣೆ ಮಾಡೋದು ಕಷ್ಟ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮೋಶೆಯನ್ನು ಉಪಯೋಗ ಮಾಡಿಕೊಂಡ ಎಂಬುದಾಗಿ. ಹಲ್ಲೆಲೂಯ. ಮೋಶೆ ಅವರ ತಾಯಿಯ ಮೂಲಕ ಸತ್ಯವನ್ನ ತಿಳಿದ್ರಿಂದ ನಮ್ಮ ಸೃಷ್ಟಿಕರ್ತ ಯಾರು? ಯೆಹೋವ ದೇವರೆಂಬುದಾಗಿ ಮೋಶೆ ತಿಳ್ಕೊಂಡಿದ್ದ. ಆದ್ದರಿಂದ ಅವನು ಆ ಸುವಾರ್ತೆಯನ್ನ ಅವರ ಮಾವನಿಗೂ ಮಾವನ ಮಕ್ಕಳಿಗೂ ಅವನು ಸಾರದ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಸುವಾರ್ತೆಯಲ್ಲಿರುವವರು ಎಲ್ಲಿ ಹೋದರೂ ನಾಶವಾಗುವುದಿಲ್ಲ. ಸುವಾರ್ತೆಯಲ್ಲಿರುವವರು, ದೇವರಲ್ಲಿರುವವರು ಎಲ್ಲಿ ಹೋದರೂ ಕೂಡ ಅವರು ನಾಶವಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಮ್ಮನ್ನ ಇಲ್ಲಿ ಕರೆದಿದ್ದಾನೆ ಅಂತ ಹೇಳಿದ್ರೆ ನಾವೆಲ್ಲರೂ ಸುವಾರ್ತೆಯಲ್ಲಿ ಇರೋರು, ಸುವಾರ್ತೆ ಹಿಡ್ಕೋಬೇಕು ಅಂತ ದೇವರು ಆಸೆ ಪಡುವವರು. ಹಲ್ಲೆಲೂಯ. ಎಷ್ಟೋ ವರ್ಷಗಳು ನಾವು ಸಭೆ ಬರ್ತಾ ಇರ್ತೀವಿ, ಅದು ಮುಖ್ಯವಾದದನ್ನ ಬಿಟ್ಟು ಬೇರೆ ಎಲ್ಲವನ್ನ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಮುಖ್ಯವಾದದ್ದೇನು? ದೇವರ ಸುವಾರ್ತೆ. ಹಲ್ಲೆಲೂಯ. ಯೇಸುವೇ ದೇವರು ಎಂಬ ಸುವಾರ್ತೆ, ಯೇಸುವೇ ನಮ್ಮ ಸೃಷ್ಟಿಕರ್ತನೆನ್ನುವಂತ ಸುವಾರ್ತೆ, ಅದನ್ನ ನಾವು ಬಲವಾಗಿ ಹಿಡ್ಕೊಳ್ಬೇಕೆಂಬುದಾಗಿ. ವಿದ್ಯಾದೇಶದಲ್ಲಿ ಮೋಶೆ ಎಷ್ಟು ವರ್ಷ ಇರ್ತಾನೆ? 40 ವರ್ಷ ಇರ್ತಾನೆ. ಎಷ್ಟು ವರ್ಷ? 40 ವರ್ಷ ಇರ್ತಾನೆ. 40 ವರ್ಷದಲ್ಲಿ ಆ ಪೂಜಾರಿ ತನ್ನ ಸ್ವಂತ ಮಾವನಾಗಿರುವಂತ ಆ ಇತ್ರೋ ಸಂಪೂರ್ಣವಾಗಿ ಬದಲಾಗ್ತಾನೆ. ಯೆಹೋವನೇ ದೇವರು ಅಂತ ಹೇಳಿ ನಂಬ್ತಾನೆ. ಹಲ್ಲೆಲೂಯ. ನಾನ್ ಮಾಡ್ತಿರುವಂತಹ ಈ ವಿಗ್ರಹಗಳೆಲ್ಲ ದೇವರು, ಇವುಗಳೆಲ್ಲ ದೇವರು ಇರೋದು. ನೀನ್ ಹೇಳ್ತಾ ಇದೆಯಲ್ಲ, ಇವರೇ ನಿಜವಾದ ದೇವರು, ಇವರೇ ಸೃಷ್ಟಿಕರ್ತ ದೇವರು ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಅವನ ಆಲೋಚನೆಗಳು ಬದಲಾವಣೆ ಆದವು. ಸುವಾರ್ತೆ ಕೇಳಕ್ ಮುಂಚೆ ಅವನೇನೋ ಒಂದು ವೃತ್ತಿಯಾಗಿ, ಒಂದು ಉದ್ಯೋಗವಾಗಿ
ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದಂತ ಅವನು ಯಾವಾಗ ಸತ್ಯ ಸುವಾರ್ತೆ ತಿಳಿತೋ, ನಾನು ಒಂದು ಗ್ರಾಮಕ್ಕೆ ಸೀಮಿತನಾಗಿರಬಾರ್ದು, ನನ್ನ ಈ ದೇಶಕ್ಕೆ ನಾನು ಸೀಮಿತನಾಗಿರಬಾರ್ದು, ನನ್ನ ಕಾರ್ಯ, ನನ್ನ ಸೇವೆ ದೇವರಲ್ಲಿ ಇಡೀ ಪ್ರಪಂಚಕ್ಕೆ ಉಪಯೋಗವಾಗಬೇಕೆಂಬುದಾಗಿ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಇತ್ರೋ ಮಾಡಿದಂತ ಕಾರ್ಯ ಗೊತ್ತಾ? ಮೋಶೆ ಹೇಳಿದಂತ ಸುವಾರ್ತೆಯನ್ನ ಹಿಡ್ಕೊಂಡದ್ದು. ನಿಮ್ಮ ಜೀವಿತದಲ್ಲಿ ಎಲ್ಲರಿಗೂ ನಾನು ಹೇಳ್ತೇನೆ, ನಮ್ಮ ಜೀವಿತಗಳು ಬದಲಾಗಬೇಕು ಅಂತ ಹೇಳಿದ್ರೆ ನಾವೇನು ಹಿಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ. ಹೌದಲ್ಲ? ನಮ್ಮ ಜೀವಿತ ಬದಲಾವಣೆ ಆಗೋದು ಹೇಗೆ? ನಾವೇನು ಹಿಡ್ಕೊಂಡಿರ್ತೀವಿ, ನಾವೇನನ್ನ ಹಿಂಬಾಲಿಸ್ತೀವಿ, ಅದ್ರ ತಕ್ಕಂತೆ ನಮ್ಮ ಜೀವಿತ ಬದಲಾಗುತ್ತೆ. ಸೊ ಇವತ್ತು ನಾವು ತಿಳ್ಕೊತಾ ಇರೋದೇನು? ದೇವರು ನಮಗೆ ತಿಳಿಯಪಡಿಸ್ತಾ ಇರೋಂಥ ವಿಷಯ ದೇವರ ವಾಕ್ಯವನ್ನು ಇಟ್ಕೋಬೇಕು. ಹಲ್ಲೆಲೂಯಾ. ನಾವು ಯಾರನ್ನ ನಂಬಬೇಕು? ಜೋರಾಗಿ ಯಾರು ನಂಬಬೇಕು? ದೇವರನ್ನ ಮಾತ್ರ ನಂಬಬೇಕೆಂಬುದಾಗಿ ನಾವು ನೋಡ್ತೇವೆ. ಜನರ ಮಾತುಗಳನ್ನೆಲ್ಲ ನಾವು ಕೇಳಬಾರ್ದು, ಜನರ ಮಾತುಗಳಿಗೆ ನಾವು ಗೌರವ ಕೊಡಬೇಕೆಂಬುದಾಗಿ ನಾವು ನೋಡ್ತೇವೆ. ಜನರ ಮಾತನ್ನ ಗೌರವಿಸಬೇಕು, ಆದ್ರೆ ವಿಧೇಯತೆ ಆಗೋ ಅವಶ್ಯಕತೆ ಇಲ್ಲ. ವಿಧೇಯತೆ ಏನಕ್ಕಾಗಬೇಕು ಅಂತ ಹೇಳಿದ್ರೆ ನಮ್ಮ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೇಗಿರ್ಬೇಕು, ಏನಕ್ಕಾಗಿ ಜೀವಿಸಬೇಕು, ಯಾವ ರೀತಿ ನಾವು ನಡ್ಕೋಬೇಕು, ಪ್ರತಿಯೊಂದು ಕೂಡ ನಮ್ಮ ದೇವರು ಸತ್ಯ ಸುವಾರ್ತೆಯಲ್ಲಿ, ದೇವರ ಒಡಂಬಡಿಕೆಯಲ್ಲಿ ತಿಳಿಯಪಡಿಸಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯವನ್ನು ಕೇಳಿರುವ ನಾವು, ದೇವರ ವಾಕ್ಯವನ್ನು ಕೇಳ್ತಿರುವಂತ ನಾವು ಈ ವಾಕ್ಯಗಳನ್ನ ಹಿಡ್ಕೊಳ್ಬೇಕು. ರಾಹಾಬಳ ಬಗ್ಗೆ ನಾವು ನೋಡಿದ್ವಿ. ರಾಹಾಬಳು ಎರಿಕೋ ಪಟ್ಟಣದವಳು, ಎರಿಕೋ ದೇಶದಲ್ಲಿರುವವಳು. ಆದ್ರೆ ಇದೇ ತರ ಇತ್ರೋ ಯಾವ ರೀತಿ ದೇವರ ಕಾರ್ಯಗಳನ್ನೆಲ್ಲ ಕೇಳನ್ನೋ ನಂಬನ್ನೋ, ಅದೇ ರೀತಿ ರಾಹಾಬಳು ಒಬ್ಬ ವ್ಯಭಿಚಾರಿಯಾಗಿದ್ರು ಕೂಡ ದೇವರ ವಾಕ್ಯವನ್ನು ಕೇಳಿದಂತ ಅವಳು ಆ ವಾಕ್ಯವನ್ನು ಬಲವಾಗಿ ಹಿಡ್ಕೊಳ್ಳು. ಹೇಗೆ ಹಿಡ್ಕೊಳ್ಳು? ಹೇಗೆ ಗೊತ್ತಾಗುತ್ತೆ ಅವಳು ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೊಂಡು ಎಂಬುದಾಗಿ ಅಂದ್ರೆ, ಅವರ ಊರಿಗೆ ಹೋಗಿರುವಂತ ಇಬ್ಬರು ಗೂಢಚಾರಿಗಳನ್ನ ಸಂರಕ್ಷಿಸಿ ಕಾಪಾಡಿ ಅವರಿಬ್ಬರು ಕೂಡ ಆ ಪಟ್ಟಣದಿಂದ ಸುರಕ್ಷಿತವಾಗಿ ಕಳಿಸ್ಬಿಡುತ್ತೆ. ಅವರ ಹತ್ರ ಒಂದು ಮಾತು ತಗೊಂಡು ಕಳಿಸುತ್ತೆ. ಏನ ಮಾತು? ನಿಮ್ಮ ದೇವರೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವಾಧಿಕಾರಿಯಾಗಿರುವ ದೇವರಾಗಿದ್ದಾನೆ. ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತುಂಟು, ನಿಮ್ಮ ದೇವರು ನಮ್ಮ ಪಟ್ಟಣವನ್ನ, ನಮ್ಮ ದೇಶವನ್ನು ನಿಮಗೆ ಅನುಗ್ರಹಿಸ್ತಾರಂತ ಹೇಳಿ ನಿಮ್ಮ ನಿಮಿತ್ತ ನಮ್ಮ ಜನರು ಭಯಭೀತರಾಗಿದ್ದಾರೆ ಎಂಬುದಾಗಿ. ಅಂದ್ರೆ ಎಷ್ಟು ದೇವರಲ್ಲಿ ನಂಬಿಕೆ ಇಟ್ಟಿದ್ರು. ಐಗುಪ್ತದಿಂದ ನೀವು ಹೊರಟು ಬಂದಾಗ ನಿಮ್ಮನ್ನ ಯಾರು ತಡೆಯಲಿಕ್ಕಾಗಲಿಲ್ಲ, ಕೆಂಪು ಸಮುದ್ರ ತಡೆಯಕ್ಕಾಗಿಲ್ಲ, ಯಾವ ದೇಶಗಳು, ಫಾರೋ ಸೈನ್ಯ ಯಾವುದು ತಡೆಯಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಾವು ನಮ್ಮ ದೇಶದ ನಿಮ್ಮನ್ನ ತಡೆಯೋ ಶಕ್ತಿ ಇಲ್ಲ. ನಮ್ಮ ಎರಿಕೋ ಕೋಟೆ ಇಷ್ಟು ಬಲವಾಗಿದ್ರು ಕೂಡ ಇದು ಕೂಡ ನಿಮ್ಮನ್ನ ತಡೆಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು ಅಂತ ಮಾತಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. 12 ಎಲ್ಲೋ ಸ್ವಲ್ಪ ದೇವರ ವಾಕ್ಯವನ್ನು ಕೇಳಿ ಅಷ್ಟು ಬಲವಾಗಿ ನಂಬಿದ್ದಾಳೆ, ರಾಜನ ವಿರುದ್ಧವಾಗಿ ನಡ್ಕೊಂಡಿದ್ದಾಳೆ. ಎಲ್ಲಿ ನಿನ್ನ ಮನೆಗೆ ಗೂಢಚಾರಿಗಳು ಬಂದಿರುತ್ತಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಈ ಕಡೆ ಹೋದಾಗಾಯ್ತು ಅಂತ ಮಾರ್ಗ ತಪ್ಪಿಸ್ತಾಳೆ. ಯಾಕೆ? ಅವಳು ಚೆನ್ನಾಗಿ ಗೊತ್ತುಂಟು, ಒಂದ್ ವೇಳೆ ಈ ಇಬ್ಬರು ಗೂಢಚಾರಿಗಳನ್ನ ಸಾಯಿಸ್ಬಿಡ್ಬೋದಿದ್ರು ರಾಜನಿಗೆ ಹಿಡ್ಕೊಂಡ್ರೆ, ಆದ್ರೆ ಇಸ್ರಾಯೇಲರು ನಮ್ಮ ದೇಶ ತಡಿಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿತ್ತು. ಹಲ್ಲೆಲೂಯಾ. ನಂಬೋಣ, ದೇವರ ವಾಕ್ಯದಲ್ಲಿ ನಂಬಿಕೆ ಹೇಳೋಣ. ಯೆಹೋವನು ಹೇಳಿದ್ದಾನೆ ಅಂದ್ರೆ, ಯೇಸು ಕ್ರಿಸ್ತನು ಹೇಳಿದ್ದಾನೆ ಅಂದ್ರೆ ಅದು ನೆರವೇರುತ್ತೆ. ಯಾಕಂದ್ರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಆದಿ ಕಾರಣದಿಂದಲೂ ಕೂಡ ದೇವರು ಏನೆಲ್ಲ ವಾಗ್ದಾನ ಮಾಡಿದಾರೋ ಅದು ನಡೆದಿದೆ. ಈಗ ಆದಿಕಾಂಡ 3 ನಮ್ಮೆಲ್ಲರೂ ಗೊತ್ತು. ಸ್ತ್ರೀ ಸಂತಾನವಾಗಿ ಬರ್ತಾನೆ ಅಂತ ಸೈತಾನನ ಬಲವಾದ ಅಧಿಕಾರವನ್ನು ಕುಡಿತಾನೆ, ಅವರ ತಲೆಯನ್ನು ಜಜ್ಜಿದ್ದಾರೆ ಎಂಬುದಾಗಿ ದೇವರು ಹೇಳಿದ್ರು. ನಡೆದಿರುವ ಆ ಕಾರ್ಯ ನಡೆದಿದೆ. ಯೇಸು ಕ್ರಿಸ್ತನ ಕನ್ಯಾ ಮನೆಯಲ್ಲಿ ಹುಟ್ಟು ಬಂದದ್ದು, ಸಿಲುವೆಯಲ್ಲಿ ಸೈತಾನನ ಬಲಾಧಿಕಾರವನ್ನು ಹೊಂದದ್ದು. ದೇವರು ವಾಗ್ದಾನ ಮಾಡೋದನ್ನ ನೆರವೇರುತ್ತೆ. ಆತನ ಹೇಳಿದ ಒಂದೊಂದು ಮಾತುಗಳು ಕೂಡ ನೆರವೇರಿದೆ. ಸತ್ತು 3ನೇ ದಿನಕ್ಕೆ ಎದ್ದು ಬರ್ತೀನಿ ಅಂದರು, ಸತ್ತು ಎದ್ದು ಬಂದರು. ಆತನ ಹೇಳಿರುವಂತ ಮಾತು ನೆರವೇರದೇ ಇರುವಂತದ್ದು ಒಂದೂ ಇಲ್ಲ. ಪ್ರತಿಯೊಂದು ಮಾತು ನೆರವೇರಿದೆ. ಈಗ ನಾವೆದುರು ನೋಡ್ತಾ ಇರೋದು ಕೊನೆಯ ಮಾತೇನು? ಲೋಕ ಸುವಾರ್ತೀಕರಣ ಆಗುತ್ತೆ. ನೀವು ಲೋಕ ಸುವಾರ್ತೀಕರಣ ಮಾಡಬೇಕೆಂಬುದಾಗಿ ದೇವರು ಹೇಳ್ತಾ ಇರುವಂತದ್ದು. ಲೋಕದ ಗಡ್ಡೆಗಳು ಉಳಿಸುವಂತೆ ಸಾರಬೇಕು. ಆಗ ಅಂತ್ಯ ಬರುತ್ತದೆ. ಯೇಸು ಕ್ರಿಸ್ತನು ಮತ್ತೆ ಬರ್ತಾರೆ. ಮತ್ತೆ ಬರ್ತೀನಿ ಅಂತ ಹೇಳೋದಿರೋ ದೇವರು ಯೇಸು ಕ್ರಿಸ್ತನು ಮಾತ್ರನೇ. ನಮ್ಮನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿರೋ ದೇವರು ಯೇಸು ಕ್ರಿಸ್ತನು ಮಾತ್ರನೇ. ಹಲ್ಲೆಲೂಯಾ. ಹಾಗಾಗಿ ಲೋಕ ಸುವಾರ್ತೀಕರಣ ಇದ್ರೋ ಹೇಗೆ ಸುವಾರ್ತೆನ ಬಲವಾಗಿ ಹಿಡ್ಕೊಂಡ್ರೋ ಹಾಗೆ ನಾವು ದೇವರ ಸುವಾರ್ತೆನ ಬಲವಾಗಿ ಹಿಡಿದುಕೊಳ್ಳಬೇಕೆಂಬುದಾಗಿ ನಾವು ನೋಡ್ತೇವೆ.
ಆದ್ರೆ ಸೈತಾನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ ಈ ಲೋಕದಲ್ಲಿ? ಜನರನ್ನ 12 ಸಮಸ್ಯೆಗಳಲ್ಲಿ ಸಿಕ್ಕಾಕಿಸ್ತಾ ಇದ್ದಾನೆ. 12 ಸಮಸ್ಯೆಗಳು. ಏನು 12 ಸಮಸ್ಯೆಗಳು? ಮೊದಲನೇದು ಸ್ವಯಂ ಕೇಂದ್ರಿತ ಅಂತ ಹೇಳ್ತಾರೆ. ಏನು ಸ್ವಯಂ ಕೇಂದ್ರಿತ ಅಂದ್ರೆ? ಸೆಲ್ಫ್ ಸೆಂಟರ್ಡ್ನೆಸ್ ಅಂತ ಇಂಗ್ಲಿಷ್ ಅಲ್ಲಿ. ನಾನು ನನಗಾಗಿ ಜೀವಿಸಬೇಕು ಅಂತ ಹೇಳಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸೈತಾನ ಬಂದು ಹೇಳುವಂತ ಮಾತು, ಆದಮ ಹವ್ವ ನಿಮಗೆ ದೇವರು ಬೇಡ, ನೀವೇ ದೇವರಾಗಬಹುದು, ನೀವೇ ದೇವರಾಗಬಹುದು. ಇವತ್ತು ಎಷ್ಟು ಜನ, ಎಷ್ಟು ಸ್ವಾಮೀಜಿ, ಎಷ್ಟು ಗುರುಜಿಗಳು ಮನುಷ್ಯರು ದೇವರುಗಳಾಗ್ಬಿಡ್ತಾ ಇದ್ದಾರೆ. ಎಲ್ಲ ಮನುಷ್ಯರು ದೇವರುಗಳಾಗ್ಬಿಡ್ತಾ ಇದ್ದಾರೆ. ಸ್ವಯಂ ಕೇಂದ್ರಿತ, ನಾನೇ ದೇವರು, ದೇವರ ಸ್ಥಾನದಲ್ಲಿದ್ದಾರೆ ಅವರು. ಅವ್ರ ಬಾಯಿಗೆ ನಾನು ದೇವರು ಅಂತ ಹೇಳಿಲ್ಲ ಕೂಡ ದೇವರಿಗೆ ಸಮರ್ಪಿಸಬೇಕಾಗಿರುವಂತಹ ಘನ ಮಾನ ಮಹಿಮೆಯನ್ನ ಇವತ್ತು ಒಬ್ಬ ಸಾಧಾರಣ ವ್ಯಕ್ತಿ ಹುಟ್ಟಿ 30, 40, 50 ವರ್ಷ, 60 ವರ್ಷ ಬದುಕಿ ಸತ್ತು ಮಣ್ಣ ಹೋಗೋನು ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನ, ಸ್ತುತಿ ಸ್ತೋತ್ರಗಳನ್ನ, ಆರಾಧನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಇದೆಲ್ಲ ಎಲ್ಲಿಂದ ಬಂತು? ಆದಿಕಾಂಡ 3ನೇ ಅಧ್ಯಾಯದಿಂದ. ಸೈತಾನನ ಆಲೋಚನೆ ಅದು. ಪರಲೋಕದಲ್ಲಿ ಸೈತಾನನ ದೇವರ ವಿರುದ್ಧವಾಗಿ ನಿಂತುಕೊಂಡು ದೇವರ ಸಿಂಹಾಸನದ ಮೇಲೆ, ದೇವರ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸನ ಹಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದವನು ಲೂಸಿಫರ್. ಅವನೇ ದೆವ್ವವಾಗಿ, ಸೈತಾನನಾಗಿ ಮಾರ್ಪಟ್ಟವನು, ಪಿಶಾಚನಾಗಿ ಮಾರ್ಪಟ್ಟವನು. ಅವನಲ್ಲಿದ್ದಂತ ಆಲೋಚನೆಯೇ ಆದಮ ಅವರಿಗೆ ಕೊಡ್ಲಿಕ್ಕೆ ಶುರು ಮಾಡಿದ. ಅದೇ ಆಲೋಚನೆ ಇವತ್ತಿಗೂ ಕೂಡ ಜನರಲ್ಲಿ ಮುದ್ರೆಯಾಗಿದೆ. ನನಗೆ ನಾನೇ ಬಾಸ್, ನನಗೆ ನಾನೇ ಯಜಮಾನ, ನಾನು ಯಾರಿಗೂ ವಿಧೇಯನಾದ ಅವಶ್ಯಕತೆ ಇಲ್ಲ, ನಾನು ಯಾರಿಗೂ ವಿಧೇಯನಾದ ಅವಶ್ಯಕತೆ ಇಲ್ಲ, ನನ್ನ ಜೀವನ ನನ್ನಿಷ್ಟ. ಅದೆಲ್ಲಿಂದ ಬಂತು? ಎದೆತುಂಡ ಪೂರ್ವದಿಂದ ಬಂದಿದೆ. ಎರಡನೇ ವಿಷಯ ಏನು? ಸೈತಾನನು ಮಾತ್ರದ ಸಮಸ್ಯೆ ಅಂತ ಹೇಳಿದ್ರೆ ಶಾರೀರಿಕ ಕೇಂದ್ರಿತ. ಶಾರೀರಿಕ ಕೇಂದ್ರ ಅಂದ್ರೆ ಏನು? ಏನು ತಿನ್ನೋಣ, ಏನು ಕುಡಿಯೋಣ, ಏನು ಒದ್ದುಕೊಳ್ಳೋಣ ಅಂತ ಯೋಚನೆ ಮಾಡುವಂತ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದಾರೆ. ಶಾರೀರಿಕವಾದ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ನಾನು ಹೇಗಿರಬೇಕು, ಈ ಲೋಕದಲ್ಲಿ ನಾನೇನ್ ಸಂಪಾದನೆ ಮಾಡಬೇಕು, ನನ್ನ ಶರೀರವನ್ನು ಯಾವ ರೀತಿ ಇಟ್ಕೊಳ್ಬೇಕು, ನಾನು ಫಸ್ಟ್. ಮೂರನೇದಾಗಿ ಯಶಸ್ಸು ಕೇಂದ್ರಿತ. ಸೈತಾನನು ಒಬ್ಬರಿಂದ ಒಬ್ಬರಿಗೆ ಪ್ರೇರೇಪಿಸ್ತಾ ಇದ್ದಾನೆ. ಏನಕ್ಕೆ? ಯಶಸ್ಸನ್ನು ಗಳಿಸಲಿಕ್ಕೆ, ಸಾಧನೆಗಳನ್ನ ಮಾಡಲಿಕ್ಕೆ. ದೇವರಿಲ್ಲದೆ ಅನೇಕರು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಅನೇಕರು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಫೇಸ್ಬುಕ್ ಒಂದು ಒಡೆಯ ಮಾರ್ಕ್ ಜುಕರ್ಬರ್ಗ್ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತು, CEO ಅವರು. ಅವರು ಯಾರು? ಯಹೂದ್ಯನು, ಇಸ್ರಾಯೇಲ್ನವನು. ಆದ್ರೆ ಸುವಾರ್ತೆ ಗೊತ್ತಿಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿ ಅವರ ಹಣ ಇದೆ, ಸುವಾರ್ತೆ ಇಲ್ಲ. ದೇವರಿಗಾಗಿ ದೇವರಿಗಾಗಿ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನೇ ಯಶಸ್ಸು ಕೇಂದ್ರಿತ ಅಂತ. ದೇವರಿಲ್ಲದೇನೆ, ದೇವರಿಗಾಗಿ ಅಲ್ಲದೇನೆ ಸಾಧನೆ ಮಾಡ್ಲಿಕ್ಕೆ ಹೊರಟಿರುವಂತಹ ಯಶಸ್ಸು. ಆದ್ರೆ ಅದರಿಂದ ಅನೇಕ ಅನಾಹುತಗಳು ಬರುತ್ತೆ ವಿನಃ ಅದರಿಂದ ಪರಲೋಕ ಅಥವಾ ಪರಲೋಕದ ವಿಷಯಗಳು ಯಾವುದು ಕೂಡ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಶಸ್ಸು ಕೇಂದ್ರಿತ ಅಂದ್ರೆ ಏನು? ಈ ಲೋಕದಲ್ಲಿ ಹೆಸರು ಮಾಡುವಂತದ್ದು, ಅದಕ್ಕೂ ಪರಲೋಕಕ್ಕೂ ಸಂಬಂಧನೇ ಇರೋದಿಲ್ಲ. ಈ ಲೋಕದಲ್ಲಿ ಯೇಸುವನ್ನು ಬಿಟ್ಟು ನಾವೇನೇ ಯಶಸ್ಸು, ಏನೇ ಸಕ್ಸಸ್ ಅನ್ನು ಸಾಧಿಸಬೇಕಾದ್ರೂ ಕೂಡ ಅದು ದೇವರಿಗೋಸ್ಕರ ಅಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ, ಅದರ ಪ್ರಯೋಜನ ಇಲ್ಲ. ಆದ್ರೆ ಸೈತಾನನು ಪ್ರತಿಯೊಬ್ಬರಿಗೂ ನೀನು ಈ ಗುರಿ ಮುಟ್ಟು, ಇಂಥ ಸಾಧನೆ ಮಾಡುವಂತ ಪ್ರೇರೇಪಿಸ್ತಾ ಇದ್ದಾರೆ. ದೇವರ ಅಲ್ಲದೆ, ದೇವರಿಂದ ದೂರವಾಗಿ ಅವರನ್ನ ಯಶಸ್ಸು ಕಡೆಗೆ ನಡೆಸ್ತಾ ಇದ್ದಾರೆ. ಇದೊಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟು. ನಾಲ್ಕನೇದಾಗಿ ಮಾಟ ಮಂತ್ರ. ಇವತ್ತು ಜನರೆಲ್ಲರೂ ಕೂಡ ಯಾರ ಮೇಲೆ ಆಧಾರವಾಗ್ತಾ ಇದ್ದಾರೆ? ಅವ್ರು ಒಳ್ಳೇದಾಗ್ಬೇಕಾದ್ರೂ ಕೂಡ, ಅಥವಾ ಅವ್ರ ಮುಂದೆ ಇನ್ನೊಬ್ಬರಿಗೆ ಕೆಟ್ಟದಾಗ್ಬೇಕಾದ್ರೂ ಕೂಡ ಮಾಟ ಮಂತ್ರದ ಒಂದು ಮೊರೆ ಹೋಗ್ತಾ ಇದ್ದಾರೆ. ನಮ್ಮೆಲ್ಲರೂ ಗೊತ್ತು, ಕೊಳ್ಳೆಗಾಲ ತುಂಬಾ ಫೇಮಸ್ ಅಂತ ಹೇಳ್ಬಿಟ್ಟು ಮಾಟ ಮಂತ್ರಕ್ಕೆ ಅಲ್ವಾ? ನಮ್ಮಲ್ಲಿ ಎಷ್ಟು ಜನ ಹೋಗ್ತದೆ ಅದು ಗೊತ್ತಿಲ್ಲ. ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋದಕ್ಕಿಂತ ಇನ್ನೊಬ್ರು ಕೆಟ್ಟದಾಗ್ಬೇಕು ಅನ್ನೋದೇ ಮಾಟ ಮಂತ್ರದ ಒಂದು ಶಕ್ತಿಯನ್ನು ಉಪಯೋಗಿಸೋದು. ಇನ್ನೊಬ್ಬರ ಮನೆಗಳನ್ನು ಹಾಳು ಮಾಡ್ಬೇಕು, ಇನ್ನೊಬ್ಬರ ಕುಟುಂಬಗಳನ್ನು ಹಾಳು ಮಾಡ್ಬೇಕು ಅಂತ ಯಾರ ಆಲೋಚನೆ ಇದು? ಸೈತಾನನ ಆಲೋಚನೆ. ನಮ್ಮ ದೇವರ ಆಲೋಚನೆ ಏನು? ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸುವಂತ. ನೆರೆಯವರು ಅಂದ್ರೆ ಯಾರು? ಜಾಸ್ತಿ ಜಗಳ ಯಾರ ಜೊತೆಗೆ ಇರುತ್ತೆ ಗೊತ್ತಾ? ನಮ್ಮ ಅಕ್ಕಪಕ್ಕದ ಜೊತೆಗೆ ಇರೋದು. ಹೌದು ಅಲ್ವ?
ಯಾರ ಜೊತೆ ನಾವು ಹೆಚ್ಚು ಕೋಪ ಮಾಡ್ಕೊಳ್ಳೋದು, ಜಗಳಾಡೋದು? ಪಕ್ಕದ ಮನೆಯವರಿಗೆ ಅವ್ರೇನೋ ತಂದು ಬಿಸಾಕಿರತ್ತ, ಅಥವಾ ನಮ್ಮ ಮಕ್ಕಳೆಲ್ಲ ಹೋಗಿ ಏನೋ ಮಾಡಿದ್ರು ಅಂತ ಅವ್ರ ಜೊತೆಗೆ ನಾವು ಚೆನ್ನಾಗಿರೋದಿಲ್ಲ. ಯೋಚನೆ ಮಾಡಿ ನೋಡಿ, ನಮ್ಮ ನೆರೆಯವರ ಜೊತೆನೆ ನಮಗೆ ಸಮಸ್ಯೆಗಳಿರುತ್ತೆ, ಮಾತಾಡಲ್ಲ ಜಾಸ್ತಿ. ಒಂದಲ್ಲ ಇನ್ನೊಂದು ಸಮಸ್ಯೆಗಳು ಬಂದೇ ಬರುತ್ತೆ ಅಕ್ಕಪಕ್ಕದಲ್ಲಿದ್ರೆ. ಅದಕ್ಕೆ ದೇವರು ಹೇಳ್ತಾ ಇರೋದು, ನಿನ್ನ ನೆರೆಯವರ ಜೊತೆ ನೀನು ಸರಿಯಾಗಿದ್ರೆ, ನಿನ್ನ ನೆರೆಯವರು ನೀನು ಪ್ರೀತಿ ಮಾಡಿದ್ರೆ ಎಲ್ಲರೂ ಪ್ರೀತಿ ಮಾಡ್ತೀನಿ ನೀನು ಅಂತ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಯೇಸುಸ್ವಾಮಿ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ, ನಿನ್ನ ಶತ್ರುಗಳನ್ನ ನಿನ್ನಂತೆ ಪ್ರೀತಿಸಬೇಕು. ಅದಲ್ಲೂಯ್ಯ. ಯಾರನ್ನ ಪ್ರೀತಿಸಬೇಕು? ನಿನ್ನ ಶತ್ರುಗಳನ್ನ ನಿನ್ನಂತೆಯೇ ಪ್ರೀತಿಸಬೇಕು. ನಿನ್ನನ್ನು ನೀನು ಎಷ್ಟು ಪ್ರೀತಿ ಮಾಡ್ಕೊಳ್ತೇವೋ ಹಾಗೇನೆ ನಿನ್ನ ಶತ್ರುಗಳನ್ನ ಪ್ರೀತಿಸಬೇಕು ಅಂತ. ಆದ್ರೆ ಇವತ್ತು ಸೈತಾನ ಹೇಳ್ತಿರೋದೇನು? ಶತ್ರುಗಳನ್ನ ಸಾಯಿಸುವ. ನಾವು ಹಿಂದುತ್ವದಲ್ಲಿ ಕಲ್ತಿರೋದೇನು? ದುಷ್ಟ ಸಂಹಾರ ಮಾಡಬೇಕು, ದುಷ್ಟರನ್ನ ಸಂಹಾರ ಮಾಡಬೇಕು. ದುಷ್ಟರನ್ನ ಸಂಹಾರ ಮಾಡ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಅಲ್ಲ, ಪ್ರಪಂಚದಲ್ಲಿರೋರೆಲ್ಲರನ್ನ ಸಾಯಿಸಬೇಕು. ಯಾಕಂದ್ರೆ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿದವ್ರೆ. ಪಾಪ ಕೊಡುವ ಸಂಬಳ ಮರಣ. ಹೌದು, ನಿಜ. ದುಷ್ಟರ ಮರಣಕ್ಕೆ ಯೋಗ್ಯರು. ಹಾಗಂತ ಹೇಳಿ ಸಾಯಿಸಬೇಕು ಅನ್ಕೊಂಡ್ರೆ ನಮ್ಮ ದೇವರಾದ ಯೆಹೋವನು ಯೇಸು ಎಲ್ಲರನ್ನ ಸಾಯಿಸಬೇಕಾಗುತ್ತೆ. ಒಬ್ಬರು ನೀತಿವಂತನಿಲ್ಲ. ಅದಕ್ಕೆ ಆತನ ಕೃಪೆಯಿಂದ ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ. ಸೈತಾನ ಹೇಳೋದೇನು? ನೀನ್ ಚೆನ್ನಾಗಿರ್ಬೇಕು, ಇನ್ನೊಬ್ಬನ ಹಾಳಾದ್ರೂ ಪರವಾಗಿಲ್ಲ. ಪ್ರಪಂಚದಲ್ಲಿ ಏನ್ ನಡೀತಾ ಇದೆ? ಇನ್ನೊಬ್ಬನ ತುಳುಕೊಂಡು ಅವ್ರ ಮುಂದೆ ಹೋಗ್ತಾ ಇದೆ, ಇನ್ನೊಬ್ಬರನ್ನ ನಾಶ ಮಾಡಿದ್ರೆ ಅವ್ರ ಮುಂದೆ ಹೋಗ್ತಾ ಇದೆ. ಆಟ ಮಾತ್ರ. ಐದನೇದಾಗಿ ಕಣಿ ಹೇಳೋದು ಅಥವಾ ಭವಿಷ್ಯವಾಣಿ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಜನ? ಇವತ್ತು ಸಭೆಗಳಲ್ಲೂ ಕೂಡ ತುಂಬಾ ಜನಕ್ಕೆ ಪ್ರವಾದನೆಗಳಂದ್ರೆ ತುಂಬಾ ಇಷ್ಟ. ಅವರ ಜೀವಿತದಲ್ಲಿ ಏನಾದ್ರು ಪ್ರವಾದನೆ ಹೇಳ್ತಾರೇನೋ ಅಂತ 500, 1000, 5000, 10,000 ಜನ ಸೇರಿರ್ತಾರೆ. ಒಂದು 10 ಜನಕ್ಕೆ 20 ಜನ ಪ್ರವಾದನೆ ಹೇಳ್ತಾರೆ. ಮಿಕ್ಕಿದ್ದೆಲ್ಲರೂ ಹೋಗಿ ನನಗೂ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗಿರ್ತಾರೆ. ಯಾಕಂದ್ರೆ ಅವ್ರ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ. ದೇವ್ರ ನಾಮ ಸ್ತೋತ್ರ. ಬೈಬಲ್ ಎಷ್ಟೋ ವಿಷಯಗಳು ನಮಗೋಸ್ಕರ ದೇವರು ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಭವಿಷ್ಯ ಏನು, ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ದೇವ್ರು ಈಗಾಗಲೇ ಕ್ಲಿಯರ್ ಮಾಡಿಸಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಲೋಕದಲ್ಲಿ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಈ ಭವಿಷ್ಯ ಹೇಳೋದ್ರ ಮೂಲಕ, ಕಣಿ ಹೇಳೋದ್ರ ಮೂಲಕ ಅವರ ಜೀವಿತಗಳನ್ನ ಬಂಧಿಸ್ತಾ ಇದ್ದಾರೆ. ಶಾರೀರಿಕವಾದ ವಿಷಯಗಳ ಬಗ್ಗೆ ನಿಜ ಹೇಳ್ತಾನೆ ಸೈತಾನ, ಇಲ್ಲ ಅಂತ ಅಲ್ಲ. ಅವರ ಜೀವಿತದಲ್ಲಿ, ಅವ್ರ ಕುಟುಂಬಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳ್ತಾನೆ. ಅವಾಗ ಹೌದಲ್ವಾ, ಇದೆಲ್ಲ ನಿಜ ಅಂತ ಹೇಳ್ಬಿಟ್ಟು ಜನ ನಂಬ್ತಾ ಇದ್ದಾರೆ. ಒಂದೆರಡು ನಿಜ ಹೇಳಿದ್ರೆ ಸಾಕು, ಆಮೇಲೆ 10 ಸುಳ್ಳು ಹೇಳಿದ್ರು ನಂಬ್ತಾರೆ ಜನ. ಯಾಕಂದ್ರೆ 2 ನಿಜ ಹೇಳೋದ್ರ 10 ಸುಳ್ಳು ಹೇಳಿದ್ರು ನಂಬ್ತಾರೆ. ಸೈತಾನ ಹಾಗೇನೆ, ಅವನು ಸುಳ್ಳುಗಾರನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅವನು ಸುಳ್ಳುಗಾರನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಭವಿಷ್ಯ ಹೇಳೋದು ನಮ್ಮನ್ನ ಹಾಳು ಮಾಡ್ಲಿಕ್ಕೇನೆ, ನಮ್ಮನ್ನ ಇನ್ನೂ ದೇವರಿಂದ ದೂರ ಮಾಡ್ಲಿಕ್ಕೇನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 6ನೇ ಸಮಸ್ಯೆ ಏನು? ಧರ್ಮಗಳು. ಇವತ್ತು ಧರ್ಮಗಳನ್ನು ಉಂಟು ಮಾಡಿರೋದು ಯಾರು ಅಂತ ಹೇಳಿದ್ರೆ ಸೈತಾನ. ಎಲ್ಲರೂ ಒಂದೇ ಅಂತ ಇದ್ದಂತ ನಾವು, ಈಗ ನಮ್ಮ ದೇಶದಲ್ಲಿ ಕೂಡ ಎಲ್ಲರೂ ಹಿಂದೂಗಳಿದ್ವಿ ಅಂತ ನಾವು ನೋಡ್ತೇವೆ. ಆದ್ರೆ ಆ ಹಿಂದೂಗಳಿಂದ ಏನ್ ಮಾಡ್ತಾ ಇದ್ದಾರೆ? ಮತ್ತೆ ಮುಸ್ಲಿಮ್ಸ್ ಆಗ್ತಾ ಇದ್ದಾರೆ. ಮುಸ್ಲಿಂ ಧರ್ಮ ಆಯ್ತು. ಹಿಂದೂಗಳಿಂದಲೇ ಬೌದ್ಧ ಧರ್ಮ ಹೊರಗಡೆ ಬಂತು ಒಬ್ಬರಿಂದ. ಮತ್ತೆ ಜೈನರು, ಮತ್ತೆ ಸಿಖ್ಖರು, ಇವರೆಲ್ಲರೂ ಎಲ್ಲಿಂದ ಬಂದ್ರು ಅಂದ್ರೆ ಹಿಂದೂ ಧರ್ಮದಿಂದ ಅವರೆಲ್ಲ ಹೊರಗಡೆ ಬಂದು ಧರ್ಮಗಳಾಗಿ ಮಾರ್ತಾರೆ. ಇಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಷ್ಟೋ ಧರ್ಮಗಳಿದ್ದಾವೆ. ಧರ್ಮಗಳು ಆದ್ರೆ ನೀವೆಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕು. ಏನು ಆ ಧರ್ಮಗಳಂದ್ರೆ? ಒಂದು ಚೌಕಟ್ಟು. ಏನು ಧರ್ಮ ಅಂದ್ರೆ? ಒಂದು ಚೌಕಟ್ಟು. ಯಾರ ಧರ್ಮದ ಚೌಕಟ್ಟನ್ನು ಹಾಕಿರೋದು ಅಂದ್ರೆ ಸೈತಾನ. ನಾವು ಅದರೊಳಗಡೆ ಇರ್ಬೇಕು. ನೀನ್ ಹಿಂದೂ ಅಲ್ವಾ, ನೀನ್ ಮುಸ್ಲಿಂ ಅಲ್ವಾ, ನೀನು ಬೌದ್ಧನಲ್ವಾ, ನೀನ್ ಸಿಖ್ ಅಲ್ವಾ, ನೀನ್ ಇದ್ರಲ್ಲೇ ಇರ್ಬೇಕು, ನೀನು ಹೀಗೆ ಜೀವಿಸ್ಬೇಕು. ಮುಸ್ಲಿಂ ಅಂದ್ರೆ ನೀನು ಹೀಗೇನೆ ಇರ್ಬೇಕು, ಹಿಂದೂ ಅಂದ್ರೆ ನೀನು ಹೀಗೇನೆ ಇರ್ಬೇಕು ಅಂತ ಹೇಳುವಂಥದ್ದು ಅದು ಧರ್ಮ. ಆ ಧರ್ಮದ ಬಂಧನದಲ್ಲಿ ಸೈತಾನನ ಜನರನ್ನ ಇಟ್ಟಿದ್ದಾನೆ. ಮನುಷ್ಯ ಧರ್ಮ ಅಲ್ಲ, ಮಾನವ ಕುಲ ಅಲ್ಲ ಅವ್ರು ಬೇಕಾಗಿರೋದು ಸೈತಾನಿಗೆ. ಮನುಷ್ಯರೆಲ್ಲ ನಾವೆಲ್ಲ ಒಂದೇ ಅಂತ ಹೇಳಿದ್ರೆ ಜನರು ಗೊತ್ತಾಗುತ್ತೆ ಸತ್ಯ. ಅದಕ್ಕೇನೆ ಒಬ್ಬೊಬ್ಬನ ಧರ್ಮಗಳಾಗಿ ವಿಂಗಡಿಸಿದ್ದಾನೆ. ಅದೇ ಧರ್ಮದಲ್ಲಿ ಜಾತಿಗಳಾಗಿ ವಿಂಗಡಿಸಿದ್ದಾನೆ. ಜಾತಿಗಳ ಬಂಧನಗಳನ್ನ ಹಾಕಿದ್ದಾನೆ. ಒಂದೇ ಧರ್ಮ ಅನ್ನೋರು ನಾವು ನಾನು ದೊಡ್ಡ ಜಾತಿ, ನೀನು ಕೀಳು ಜಾತಿ ಅಂತ ಹೇಳ್ಬಿಟ್ಟು ಹೊಡೆದಾಡ್ಕೊಳ್ತಾ ಇರ್ತೀವಿ. ಎಲ್ಲದರಲ್ಲೂ ಕೂಡ ತಾರತಮ್ಯಗಳನ್ನು ಉಂಟಾಗಿದೆ. ದೇವರ ವಾಕ್ಯ ಹೇಳುತ್ತೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಅಂತ. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ ನಾವೆಲ್ಲರೂ ಕೂಡ ಸರ್ವಶಕ್ತನಾದ ದೇವರ ಮಕ್ಕಳು ಅಂತ. ಯಾವ ಕುಲ ಇಲ್ಲ, ಯಾವ ಗೋತ್ರ ಇಲ್ಲ, ಮನುಷ್ಯರೆಲ್ಲರೂ
ಮಾಡಿರುವಂತದ್ದು ದೇವರು ಮಾಡಿರೋದಲ್ಲ. ದೇವರು ಮಾಡಿರೋದು ಭಾಷೆಗಳನ್ನು ಮಾತ್ರ ಬೇರೆ ಬೇರೆ ಮಾಡೋದು ಅಷ್ಟೇ ಬಿಟ್ರೆ ಧರ್ಮಗಳನ್ನ ಜಾತಿಗಳನ್ನ ಉಂಟು ಮಾಡಲಿಲ್ಲ. ಅಲ್ಲೂಯ್ಯ ಅಲ್ಲೂಯ್ಯ. ಸೊ ಇನ್ನೂ 6 ಸಮಸ್ಯೆಗಳಿವೆ ಸೈತಾನದಿಂದ ಬರುವಂತ. ದೇವರ ಮಕ್ಕಳಾಗಿರುವಂತ ನಾವು ಸೈತಾನನ ಮಕ್ಕಳಾಗಿದ್ದೀವಿ. ಯೇಸು ಸ್ವಾಮಿ ಹೇಳ್ತಾರೆ ಯೋಸುವಾರ್ತೆ 8:44 ಸೈತಾನನ ನಿಮ್ಮ ತಂದೆ ಅಂತ ಹೇಳಿ. ಯಾಕಂದ್ರೆ ನಾವು ಸುಳ್ಳು ಹೇಳಿಕೊಂಡು ಸುಳ್ಳಾದ ಜೀವಿತವನ್ನ, ಮೋಸವಾದ ಜೀವಿತವನ್ನ ಜೀವಿಸ್ತಾ ಇದ್ದೇವೆ. ಯೇಸುವನ್ನ ನಂಬದೇ ಇರುವ ಪ್ರತಿಯೊಬ್ಬರು ಕೂಡ ಸೈತಾನನ ಮಕ್ಕಳು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ದೇವರ ಮಕ್ಕಳು ಸೈತಾನ ಮಕ್ಕಳು ಇಬ್ಬರೇ ಇರೋದು. ಸತ್ಯವನ್ನು ಅನುಸರಿಸುವವರು ದೇವರ ಮಕ್ಕಳು, ಯೇಸುವನ್ನ ನಂಬುವವರು ದೇವರ ಮಕ್ಕಳು. ಯೋಹಾನ ಸುವಾರ್ತೆ 1:12 ಹೇಳುತ್ತೆ, ಯಾರ್ಯಾರು ಅದನ್ನು ಅಂಗೀಕರಿಸಿಕೊಂಡರಾದ್ರೆ ಅದನ್ನ ಹೆಸರು ನಂಬಿಕೆ ಇಟ್ಟವರು ದೇವರ ಮಕ್ಕಳು. ಅಪೊಸ್ತಲರ ಕೃತ್ಯಗಳು 4:12 ಹೇಳುತ್ತೆ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿಗೂ ನಮಗೆ ರಕ್ಷಣೆ ಆಗುವುದಿಲ್ಲ. ಒಂದೇ ಒಂದು ಹೆಸರಿಂದ ನಮಗೆ ರಕ್ಷಣೆ ಇರೋದು, ಅದು ಯೇಸು ಕ್ರಿಸ್ತನ ಒಂದು ನಾಮದಿಂದ ಎಂಬುದಾಗಿ ನಾವು ನೋಡ್ತೇವೆ. ಸೊ ವಿಗ್ರಹಾರಾಧನೆ ಅನ್ನುವಂಥದ್ದು 8ನೇ ಒಂದು ಸಮಸ್ಯೆ. ದೇವರನ್ನ ಆರಾಧಿಸಬೇಕಾಗಿರುವಂತ ನಾವು ಯೋಹಾನ ಸುವಾರ್ತೆಯಲ್ಲಿ 4:24 ಹೇಳುತ್ತೆ, ದೇವರನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕು ಎಂಬುದಾಗಿ. ಆದ್ರೆ ನಾವೇನ್ ಮಾಡ್ತಾ ಇದ್ವಿ? ಸೈತಾನ ಏನ್ ಮಾಡ್ತಾ ಇದ್ರೆ ಜನರನ್ನ ಪ್ರೇರೇಪಿಸಿ ಮೂಢನಂಬಿಕೆಗಳ ಕಡೆ ನಡೆಸ್ತಾ ಇದ್ದಾರೆ. ವಿಗ್ರಹಾರಾಧನೆಗಳನ್ನ ನಾವೇ ಅದನ್ನ ಕೆತ್ತೀವಿ, ನಾವೇ ಅದನ್ನ ದೇವರನ್ನ ಪೂಜೆ ಮಾಡ್ತೀವಿ. ಎಷ್ಟೊಂದು ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರೆ ಸೈತಾನ ಅಂತ ಹೇಳಿದ್ರೆ, ನಮ್ಮ ಕೈಯಿಂದ ಮಾಡುವಂತ ಗೊಂಬೆಗಳನ್ನು ನಾವು ಇವತ್ತು ದೇವರನ್ನ ಪೂಜೆ ಮಾಡ್ತೀವಿ. ಅದು ಕದಲೋದಿಲ್ಲ. 115ನೇ ಕೀರ್ತನೆ ಎಷ್ಟು ಚೆನ್ನಾಗಿ ಹೇಳುತ್ತೆ ವಿಗ್ರಹಗಳ ಬಗ್ಗೆ. ಅದು ಬಾಯಿದ್ರು ಮಾತಾಡಲ್ಲ, ಕಣ್ಣಿದ್ರು ನೋಡೋದಿಲ್ಲ, ಕೈದ್ರು ಮುಟ್ಟೋದಿಲ್ಲ, ಮೂಗಿದ್ರು ಅದರಲ್ಲಿ ಉಸಿರೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅದನ್ನ ನಾವು ಚಿನ್ನದಿಂದ, ಬೆಳ್ಳಿಯಿಂದ, ಬಂಗಾರದ ಮಾಡಿಕೊಂಡು ಅದನ್ನ ಪೂಜೆ ಮಾಡ್ತೇವೆ. ಸೈತಾನ ನಮ್ಮನ್ನು ದೇವರಿಂದ ದೂರ ಮಾಡಿ ಮೂಢನಂಬಿಕೆಗಳ ಕಡೆಗೆ ನಡೆಸ್ತಾ ಇದ್ದಾರೆ. ಮತ್ತೆ ಅದರಿಂದಾಗಿ ಮಾನಸಿಕ ಸಮಸ್ಯೆಗಳು ಬರ್ತಾ ಇದೆ. ಮಾನಸಿಕ ಸಮಸ್ಯೆ ಅಂದ್ರೆ ಏನು? ಮನೆಗೆ ಸಂಬಂಧಪಟ್ಟದ್ದು. ದೇವರ ಮಕ್ಕಳಾಗಿ ನಾವಿದ್ರೆ ದೇವರ ಆತ್ಮನು ವಾಸ ಮಾಡ್ತಾರೆ ನಮ್ಮಲ್ಲಿ. ಸೈತಾನನ ಮಕ್ಕಳಾಗಿದ್ರೆ ಯಾರು ವಾಸ ಮಾಡ್ತಾರೆ? ದೇವಗಳು ವಾಸ ಮಾಡುತ್ತಾರೆ. ದೇವರು ಇಳಿದಿರೋ ಜಾಗದಲ್ಲಿ ಸೈತಾನ ಇರ್ತಾನೆ. ಬೆಳಕು ಕತ್ತಲೆ ಎರಡೇ ಇರೋದು ಪ್ರಪಂಚದಲ್ಲಿ, ಮಧ್ಯದಲ್ಲಿ ಬೇರೆ ಯಾವುದೂ ಇಲ್ಲ. ಒಂದು ಬೆಳಕಿರ್ಬೇಕು, ಇಲ್ಲ ಕತ್ತಲೆ ಇರಬೇಕು. ಅದೇ ತರ ಒಂದು ದೇವರು, ಇನ್ನೊಂದು ದೆವ್ವ. ನಮ್ಮ ಜೀವನದಲ್ಲಿ ದೇವರಿದ್ದಾರೆ ಅಂತ ಹೇಳಿದ್ರೆ ದೆವ್ವಕ್ಕೆ ಅವಕಾಶ ಇಲ್ಲ. ನಮ್ಮ ಜೀವನದಲ್ಲಿ ದೆವ್ವ ಇದೆ ಅಂತ ಹೇಳಿದ್ರೆ ದೇವ್ರಿಗೆ ನಾವು ಅವಕಾಶ ಕೊಡ್ತಿಲ್ಲ ಅಂತ. ಸೊ ಅದು ಮಾನಸಿಕ ಸಮಸ್ಯೆ. ದೇವರನ್ನ ತಿಳಿಯದೆ ನಮಗೇನ್ ತಿಳಿದಿದೆಯೋ ಅದೇ ಎಲ್ಲ ಅಂತ ಹೇಳ್ಬಿಟ್ಟು ನಮಗೆ ತಿಳಿಯೋ ತರ ಇದೆ ಅಲ್ಲ. ಮತ್ತೆ 10ನೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಶಾರೀರಿಕ ಸಮಸ್ಯೆ. ಏನು ಆ ಶಾರೀರಿಕ ಸಮಸ್ಯೆ? ರೋಗಗಳು. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ನಾವು ಕಾಯಿಲೆಗಳಿಂದ ಬಳಲಬೇಕು ಅಂತ ಅಲ್ಲ. ನಾನಾ ವಿಧವಾದ ಕಾಯಿಲೆಗಳು ಯಾರಿಂದ ಬರ್ತಾ ಇರೋದು? ಸೈತಾನದಿಂದ ಬರ್ತಾ ಇರೋದಲ್ಲ. ದೇವರು ನಮ್ಮನ್ನ ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದು. ಇವತ್ತು ಇಷ್ಟೊಂದು ರೋಗಗಳು ನಮ್ಮ ಶರೀರಗಳಿಗೆ ಬರಲಿಕ್ಕೆ ಕಾರಣ ನಾವು ದೇವರಿಂದ ದೂರ ಆಗಿರೋದು, ಶಾಪಗ್ರಸ್ತರಾಗಿರೋದು. ನಾವು ಶಾಪಗ್ರಸ್ತರಾಗಿರೋದ್ರಿಂದ ಜನರಿಗೆ ನಾನಾ ವಿಧವಾದ ರೋಗಗಳೆಲ್ಲ ಬರ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಬರೀ ರೋಗಗಳು ಮಾತ್ರ ಬರ್ತಾ ಇದೆಯಾ? 11ನೇ ಸಮಸ್ಯೆ ಏನು? ಮರಣ ಮತ್ತು ನರಕ ಎಂಬುದಾಗಿ ನಾವು ನೋಡ್ತೇವೆ. ಜನರು, ಮನುಷ್ಯರು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋರು ಯಾಕೆ ಸಾಯಬೇಕು? ನಾವೆಲ್ಲರೂ ಸಾಯೋದಕ್ಕೆಲ್ಲ ಸೃಷ್ಟಿಯಾಗಿದ್ದು. ಆದ್ರೆ ದೇವರ ವಾಕ್ಯಕ್ಕೆ ಅವಿಧೇಯರಾದರೆ ಸಾಯ್ತೀವಿ. ಆ ಕಾಲದಲ್ಲಿ ದೇವರು ಆದಾಮ ಅವರಿಗೆ ಹೇಳಿದ್ರು, ಎಲ್ಲ ಮರದ ಹಣ್ಣನ್ನು ತಿನ್ನು, ಅದ್ರ ಮಧ್ಯದಲ್ಲಿರುವ ಮರದ ಹಣ್ಣನ್ನು ನೀನು ತಿನ್ನಬೇಡ, ತಿಂದ ದಿನ ಸತ್ತೇ ಸಾಯುವಿ ಎಂಬುದು. ಅವತ್ತು ಅದನ್ನ ತಿಂದು ಆತ್ಮಿಕವಾಗಿ ಸತ್ತರು. ಇವತ್ತು ನಾವು ಯೇಸುವನ್ನು ನಂಬದೇ ಇದ್ರೆ, ನಾವು ಸಾಯ್ತೀವಿ. ಆತ್ಮಿಕ ಸಾವ. ಶರೀರವಾಗಿ ಏನು ಸಾಯ್ತೀವಿ, ಆಲ್ರೆಡಿ ಅದು ನಮ್ಮ ಜೀವನದಲ್ಲಿ ಬಂದ್ಬಿಟ್ಟಿದೆ ಆದಾಮ ಅವರಿಂದ. ಆತ್ಮಿಕವಾಗಿ ನಾವು ಬದುಕಬೇಕು ಅಂದ್ರೆ ಕೊನೆಯ ಆದಾಮನಾಗಿ ಬಂದಂತ ಯೇಸು ಕ್ರಿಸ್ತನ ಮೂಲಕ ಜೀವನ ಬಂದಿದೆ ನಮಗೆ. ಮೊದಲ ಆದಾಮನಿಂದ ಸಾವು ಬಂದಿದೆ, ಯೇಸು ಕ್ರಿಸ್ತನ ಜೀವ ಬಂದಿದೆ. ಹಲ್ಲೆಲೂಯ. ಹಾಗಾಗಿ ಯೇಸು ಕ್ರಿಸ್ತ ನಂಬಿಲ್ಲ ಅಂತ ಹೇಳಿದ್ರೆ ಸತ್ತು ನಾವು ನರಕಕ್ಕೆ ಹೋಗ್ತೀವಿ. ಬೇರೆ ದಾರಿನೇ ಇಲ್ಲ. ನಾವು ಅನ್ಕೊಂಡಾಗೆ ಬೇರೆ ಧರ್ಮಗಳ ಮೂಲಕ, ಬೇರೆ ಒಳ್ಳೆ ದಾನ ಧರ್ಮಗಳ ಮೂಲಕ ನಾವು ಪರಲೋಕ ಹೋಗ್ಬೋದು ಅಲ್ಲ.
ಪರಲೋಕಕ್ಕೆ ಹೋಗೋದು ಮಾತ್ರ ಯೋಚನೆ ಮಾಡ್ತೀವಿ, ಆದ್ರೆ ಅಲ್ಲಿ ಯಾರು ದೇವರು ಇರ್ತಾರೆ? ಎಲ್ಲರೂ ನೀನು ಒಳ್ಳೆಯವನಾಗಿ ಜೀವನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಸ್ವರ್ಗದ ಅಧಿಪತಿ ಯಾರು ಹಾಗಾದ್ರೆ? ಅದೇ ನಾವೆಲ್ಲರೂ ಹಿಂದೂಗಳಿಂದ ಬಂದಿದ್ದೀವಿ ಅನ್ಕೊಳ್ಳಿ. ಒಂದು ಮಾತು ಹೇಳಿ, ಪರಲೋಕದಲ್ಲಿ ಯಾರು ದೇವರಾಗಿರ್ತಾರೆ ಅಂದ್ರೆ ಬ್ರಹ್ಮ ದೇವರಾಗಿದ್ರೆ ಬೇರೆ ದೇವರುಗಳ ಪೂಜೆ ಮಾಡೋ ಅವಶ್ಯಕತೆ ಏನಿದೆ? ಸ್ವರ್ಗಕ್ಕೆ ಅಧಿಪತಿ ಬ್ರಹ್ಮ ಅನ್ನೋದಾದ್ರೆ ನಾವು ಬೇರೆದನ್ನೆಲ್ಲ ಯಾಕೆ ಮಾಡ್ಬೇಕು? ಶ್ರೇಷ್ಠವಾದ ದೇವರು, ದೊಡ್ಡ ದೇವರು ಇರ್ಬೇಕಾದ್ರೆ ಚಿಕ್ಕ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಪ್ರಯೋಜನ ಏನು? ಸೈತಾನ ದಾರಿ ತಪ್ಪಿಸ್ತಾ ಇದ್ದಾರೆ. ಪರಲೋಕದಿಂದ ಬಂದಿರೋದನ್ನ మన ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾನು ನನ್ನ ತಂದೆಯಿಂದ ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಪರಲೋಕದಿಂದ ಬಂದಿದ್ದೇನೆ, ಆತ ಮತ್ತೆ ಬರ್ತಾನೆ ನಮ್ಮ ಕರ್ಕೊಂಡು ಹೋಗ್ಲಿಕ್ಕೆ. ಅವನು ಲೂಕನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 19ರಿಂದ 31ನೇ ವಚನ ತನಕ ಏನಿದೆ ಅಲ್ಲಿ? ಐಶ್ವರ್ಯವಂತ ಮತ್ತು ಲಾಜರನ ಸ್ಟೋರಿ. ಇಬ್ರು ಸಾಯ್ತಾರೆ. ಬಡವರು ಸಾಯ್ಬೇಕು, ಶ್ರೀಮಂತರು ಸಾಯ್ಬೇಕು, ಆರೋಗ್ಯ ಇರೋರು ಸಾಯ್ಬೇಕು, ಆರೋಗ್ಯ ಇರೋರು ಸಾಯ್ಬೇಕು. ಈ ಪ್ರಪಂಚದಲ್ಲಿ ಯಾರು ಶಾಶ್ವತವಾಗಿ ಉಳಿಯೋದಿಲ್ಲ. ರೋಗಿನೂ ಸಾಯ್ತಾರೆ, ವೈದ್ಯನೂ ಸಾಯ್ತಾರೆ. ಸಾವನ್ನೋದು ಎಲ್ಲರ ಜೀವನದಲ್ಲೂ ಇದೆ. ಆದ್ರೆ ಸತ್ತ ಮೇಲೆ ನಾವೆಲ್ಲಿ ಹೋಗ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನೀನು 10 ವರ್ಷ ಬದುಕ್ತೀವಿ, 100 ವರ್ಷ ಬದುಕ್ತೀವಿ, ಆದ್ರೆ ನೀನು ಬದುಕೋ ಈ ಒಂದು ಬದುಕಿನಲ್ಲಿ, ಈ ಒಂದು ಆಯಸ್ಸಲ್ಲಿ, ಈ ಒಂದೇ ಒಂದು ಜೀವಿತದಲ್ಲಿ ನೀನು ಯಾರಿಗೋಸ್ಕರ ಜೀವಿಸ್ತೀಯ ಅನ್ನೋದ್ರ ಮೇಲೆ ನೀನು ಎಲ್ಲಿ ಹೋಗ್ತೀಯ ಅನ್ನೋದು. ನೀನು ಬೆಳಕಲ್ಲಿ ಜೀವಿಸ್ತಿದ್ಯಾ, ಕತ್ತಲೆಯಲ್ಲಿ ಜೀವಿಸ್ತಿದ್ಯಾ? ನೀನು ದೇವರಲ್ಲಿ ಯೇಸು ಕ್ರಿಸ್ತನ ನಂಬಿ ಜೀವಿಸ್ತಿದ್ಯಾ ಅಥವಾ ಯೇಸುವಿನಿಂದ ಹೊರಗಡೆ ಇದೆ? ಯೇಸುವಿನ ನಂಬಿದ್ರೆ ನೀನು ಬೇರೆ ಏನನ್ನು ಮಾಡೋದು ಕೂಡ ಅದು ಕತ್ತಲೆಗೆ ಸಂಬಂಧಪಟ್ಟಿದೆ. ಹಲ್ಲೆಲೂಯಾ. ಐಶ್ವರ್ಯವಂತ ಬದುಕಿದಷ್ಟು ದಿನಗಳು ಆಸ್ತಿನ ಕೂಡಿಸಿಟ್ಕೊಂಡೇ ಹೋದ, ಯಾರಿಗೂ ಕೊಡದೆ ಕೂಡಿಸಿಟ್ಕೊಂಡೇ ಹೋದ, ಎಲ್ಲವನ್ನು ಬಿಟ್ಟು ಹೋದ. ಲಾಜರ್ ಏನೂ ಇಲ್ಲ ಅಂದ್ರೆ ಯೇಸುವನ್ನು ನಂಬಿಕೊಂಡು ಜೀವಿಸ್ತಾ ಇದ್ದ. ಅವನು ಒಂದಿನ ಸಾಯ್ತಾನೆ, ಪರಲೋಕಕ್ಕೆ ಹೋಗ್ತಾರೆ ಇವರು. ನ್ಯಾಯ ತೀರ್ಪು ಆದ್ಮೇಲೆ ಲಾಜರ್ ಪರಲೋಕಕ್ಕೆ, ಇವನು ನರಕಕ್ಕೆ ಹೋಗ್ತಾನೆ. ಎಲ್ಲರೂ ಸಾಯಕ್ ಮುಂಚೆ ನಿನ್ನ ಕೊನೆ ಆಸೆ ಏನು, ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಿರ್ತಾರೆ. ಆದ್ರೆ ಸತ್ತ ಮೇಲೆ ಒಬ್ಬ ವ್ಯಕ್ತಿಯ ಕೊನೆ ಆಸೆ ಏನು, ಸತ್ತ ನಂತರದ ಕೊನೆ ಆಸೆ ನಾವು ಬೈಬಲ್ ನೋಡ್ತಾ ಇದ್ವಿ. ಐಶ್ವರ್ಯವಂತ ಹೇಳ್ತಾನೆ, ಅಬ್ರಹಾಮನಿಗೆ ಲಾಜರನ ಕಳಿಸಿ, ಇನ್ನು ಭೂಲೋಕದಲ್ಲಿ ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರು ನಾನಿರೋ ಜಾಗ ಬರೋದು ಬೇಡ, ಹೋಗಿ ಲಾಜರನ ಇಲ್ಲಿನ ವಿಷಯಗಳನ್ನ ನೋಡಿದಾರಲ್ಲ, ಇಲ್ಲಿನ ಹೊಗಳನ್ನ ಹೇಳಿದ್ರೆ ಯೇಸುವೇ ದೇವರಲ್ಲಿ, ಯೇಸುವರ ಬಿಟ್ಟರೆ ಯಾರ ಮೂಲಕನೂ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಷಯವನ್ನ ಲಾಜರ್ ಹೇಳಿದ್ರೆ ನನ್ನ ಅಣ್ಣ ತಮ್ಮಂದಿರ ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿ. ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ತಾತ ಮುತ್ತಾತಂದ್ರೆ ಯಾರೆಲ್ಲ ದೇವರನ್ನ ಅಂದೇ ಸತ್ತಿದಾರ, ಅವರ ಆಸೆ ಏನು ಅಂತ ನಾವು ಯೇಸುಗಾಗಿ ಜೀವಿಸಬೇಕು. ಒಂದು ವೇಳೆ ನಾವೆಲ್ಲರೂ ಇಲ್ಲಿ ಕೂತಿದೀವಿ ಅಂದ್ರೆ ನಮ್ಮ ಪೂರ್ವಿಕರು ಯಾರೆಲ್ಲ ನಮ್ಮ ಕುಟುಂಬದಲ್ಲಿ ಸತ್ತೋಗಿದ್ದಾರೆ ಅವ್ರು ಖುಷಿ ಪಡ್ತಾ ಇರ್ತಾರೆ. ಕನಿಷ್ಠ ನನ್ನ ಮಕ್ಕಳಾದ್ರೆ ಯೇಸುವನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಹೌದಲ್ಲ? ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಆತ್ಮಿಕ ವಿಷಯಗಳಿವೆಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾದ. ಸೊ ಕೊನೆಯ ವಿಷಯ ಏನು, ಕೊನೆಯ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಆತ್ಮಿಕ ಸ್ವಾಸ್ಥ್ಯ ಅಂತ ಹೇಳ್ತಾರೆ. ಏನು ಆತ್ಮಿಕ ಸ್ವಾಸ್ಥ್ಯ ಅಂದ್ರೆ? ಶರೀರ ಸ್ವಾಸ್ಥ್ಯ ಅಂದ್ರೆ ಒಂದ್ ವೇಳೆ ನಮ್ಮ ತಾತ ಮುತ್ತಾತ ನಮ್ಮ ಅಪ್ಪ ಅವರು ಏನೇ ಸಂಪಾದನೆ ಮಾಡೋದು ಕೂಡ ಅದು ನಮ್ಮ ಮಕ್ಕಳಿಗೆ ಬರುತ್ತೆ, ನಮಗೆ ಸಿಗುತ್ತೆ. ಈಗ ನಾನು ಸಂಪಾದನೆ ಮಾಡಿರೋದು ನನ್ನ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಸಿಗುತ್ತೆ. ಆದ್ರೆ ಅದೇ ತರ ಆತ್ಮಿಕ ಸ್ವಾಸ್ಥ್ಯ ಅಂತ ಹೇಳಿದ್ರೆ ನಮ್ಮ ತಾತ ಮುತ್ತಾತರು, ನಮ್ಮ ಅಪ್ಪ ಅವರು ಮಾಡಿರೋ ಎಲ್ಲ ಪಾಪಶಾಪಗಳು ನಮ್ಮ ಮೇಲೆ ಇರುತ್ತೆ. ಯೇಸು ನಂಬಿದಾಗ ಎಲ್ಲ ಪಾಪಶಾಪಗಳು ತೊಳೆದು ಹೋಗಿದೆ. ಅದು ಯೇಸುವನ್ನು ನಂಬಿರೋರ ಮೇಲೆ ಈ ಆತ್ಮಿಕ ಸಮಸ್ಯೆಗಳು, ಆತ್ಮಿಕ ಸ್ವಾಸ್ಥ್ಯ ಅವರಿಗೆ ಬರುತ್ತೆ. ತಂದೆ ತಾಯಿ ಯಾರೆಲ್ಲ ಬದುಕಿದಾರೋ ಅವ್ರು ಏನೆಲ್ಲ ಮಾಡ್ತಿದಾರೋ ಅದೆಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳ ಮೇಲೆ ಬರುತ್ತೆ ಎಂಬುದಾಗಿ ನಮಗೆ ತಿಳಿಸಿ. ಸೈತಾನದಿಂದ ದೂರ ಆಗಿರುವ, ಸೈತಾನದಲ್ಲಿ ಇರುವಂತವರಿಗೆ ಬರುವಂತಹ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟೇ. ಇನ್ನು ಆತ್ಮಿಕವಾದ ಸಮಸ್ಯೆಗಳು, ಆತ್ಮಿಕವಾಗಿ ನಮ್ಮ ಒಂದು ನೋಟನೇ ಬದಲಾಗಿಬಿಟ್ಟಿದೆ. ದೇವರ ನಿಭಾಯಿಸಬೇಕಾದಂತ ನಾವು, ನಮ್ಮ ಗುರಿಗಳೆಲ್ಲೋ ಇದೆ, ಎಲ್ಲೋ ಅಡವಿಯಲ್ಲಿ ಹೋಗ್ಬಿಟ್ಟು ವಾಪಸ್ ಬರ್ಲಿಕ್ಕೆ ದಾರಿ ಬದಲಿಗೆ ಅಲಿತೀವಲ್ಲ, ಆ ತರ ಆಗ್ಬಿಟ್ಟಿದೆ ಜನರ ಜೀವನ. ಈಗ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಯಾವುದು ಸರಿಯಾದ ದಾರಿ, ಯಾವ ದಾರಿಯಲ್ಲಿ ಹೋದ್ರೆ ನಾನು ಹೋಗುವಂತ ಸ್ಥಳಕ್ಕೆ ಸೇರ್ಕೊತೀನಿ ಅಂತ ಹೇಳಿ ಗೊತ್ತಿಲ್ಲದೆ ಅಲಿತಾ ಇದ್ದಾರೆ. ಹಾಗಾಗಿ ನಮ್ಮ ಜೀವನ ಅಸ್ವಸ್ಥವಾಗಿದೆ ಎಂಬುದಾಗಿ ಈ ದೇವರನ್ನು ನಂಬಿದ್ದಕ್ಕೆ ನಾವೇನ್ ಮಾಡ್ಬೇಕು ಅಂತ ಪ್ರತಿದಿನ
ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿರುವಂತಹ ಆ ಒಂದು ಮುದ್ರೆಗಳಿಗೆ 12 ಸಮಸ್ಯೆಗಳನ್ನ ಹೇಳಿದೆ, ಸೈತಾನನ ವಿಷಯಗಳು ಹೇಳಿದೆ, ಮೂಢನಂಬಿಕೆಗಳಂತ ಹೇಳಿದೆ. ಇವೆಲ್ಲ ಮುದ್ರೆ ಆಗಿರೋದು. ಮಾಟ ಮಾತ್ರ, ಕಣಿ ಹೇಳಿಸ್ಕೊಳ್ಳೋದು, ವಿಗ್ರಹಾರಾಧನೆ ಮಾಡೋದು ಎಲ್ಲ ಮುದ್ರೆಗಳಾಗಿದೆ. ಚೆನ್ನಾಗಿ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಲ್ಲಿ ಬೇರೂರು ಬಿಟ್ಟಿದೆ. ಸಭೆಗೆ ಬರ್ತಾ ಬರ್ತಾ, ಆರಾಧನೆ ಮಾಡ್ತಾ ಮಾಡ್ತಾ ಆ ಮೂಢನಂಬಿಕೆಗಳನ್ನ ತೆಗೆದಾಗಬೇಕು. ಈ 12 ಸಮಸ್ಯೆಗಳನ್ನ ನಮ್ಮಿಂದ ತೆಗೆದು ಹಾಕಬೇಕು. ದೇವರಿಗಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಇತ್ರೋನ ಬಗ್ಗೆ ನಾವು ನೋಡ್ತಾ ಇರೋದು, ಈ 12 ಸಮಸ್ಯೆಗಳು ಇತ್ರೋನಲ್ಲಿತ್ತು. ವಿಗ್ರಹಾರಾಧಕನಾಗಿದ್ದ, ಒಂದು ಧರ್ಮಕ್ಕೆ ಸೇರಿದವನಾಗಿದ್ದ, ಶಾರೀರಿಕವಾದ ವಿಷಯಗಳು, ಆತ್ಮಿಕವಾಗಿ ಅವನು ಅಸ್ವಸ್ಥನಾಗಿದ್ದ, ಸತ್ಯ ದೇವರನ್ನು ತಿಳ್ಕೊಳ್ಳದೆ. ಯಾವಾಗ ಮೋಶೆಯ ಮೂಲಕ ವಾಕ್ಯವನ್ನು ಕೇಳೋದು, ಅವನ ಜೀವನ ಬದಲಾಗಲಿಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಅಲ್ಲ, 40 ವರ್ಷ ಮೋಶೆ ಅವನ ಜೊತೆ ಇದ್ದಿದ್ದು. 40 ವರ್ಷಗಳ ಕಾಲ ಅವರು ದೇವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಿದ್ದು ಮನೆಯಲ್ಲಿ. ಹಲ್ಲೆಲೂಯಾ. ಆ 40 ವರ್ಷಗಳ ಜೀವನ ಮೋಶೆಗೆ ಒಂದು ಆಶ್ರಯ ಸಿಕ್ಕಿರೋದಿರ್ಲಿ, ಇತ್ರೋ ಅವನ ಕುಟುಂಬ ರಕ್ಷಣೆ ಆಗುತ್ತೆ. ಹಲ್ಲೆಲೂಯಾ. ಆ ಇತ್ರೋ 3 ಕಾರ್ಯಗಳನ್ನು ಮಾಡಿದೆ ಎಂಬುದಾಗಿ ನಾವು ನೋಡ್ತೇವೆ. ಅವನ ಜೀವಿತದಲ್ಲಿ ಇದ್ದಂಥ ಮುದ್ರೆಗಳನ್ನೆಲ್ಲ ಬದಲಾವಣೆ ಮಾಡ್ಕೊಂಡು, ಅವನಲ್ಲಿ ಇದ್ದಂಥ ಕೆಟ್ಟ ಬೇರುಗಳನ್ನ, ಮೂಢನಂಬಿಕೆ ಬೇರುಗಳನ್ನ ಕಿತ್ತು ಬಿಸಾಕದ. ಮತ್ತೆ ಅವನ ಸ್ವಭಾವ ಬದಲಾಯಿತು. ಏನ ಸ್ವಭಾವ? ನಾನು ಕೂಡ ಮೋಶೆಯ ಹಾಗೆ, ನಾನು ಕೂಡ ದೇವರಿಗಾಗಿ ಸಾಕ್ಷಿಯಾಗಿರಬೇಕು ಅಂತ ಬದಲಾದ. ಇಷ್ಟು ದಿನಗಳು ಅಸತ್ಯವಾದದನ್ನ ಜನರಿಗೆ ಹೇಳ್ಕೊಡ್ತಾ ಇದೆ. ದೇವರಲ್ಲದ ದೇವರ ಬಗ್ಗೆ ನಾನು ಜನರಿಗೆ ಹೇಳ್ಕೊಡ್ತಾ ಇದ್ದೆ. ಈ ದೇವ್ರ ಈ ತರ ಆರಾಧನೆ ಮಾಡಿ, ಈ ತರ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಈ ತರ ಪೂಜೆ ಮಾಡಿದ್ರೆ, ಈ ತರ ಬಲಿ ಕೊಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಜನರಿಗೆ ನಾನೇ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದೇನೆ. ಆದ್ರೆ ಇವತ್ತು ಯೇಸುವನ್ನು ತಿಳ್ಕೊಂಡಿದ್ದೀನಿ, ಯೆಹೋವ ದೇವರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಆ ದೇವರೇ ಸತ್ಯ ದೇವರು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಆ ದೇವರಿಗೋಸ್ಕರ ಅವನು ಹಲ್ಲೆಲೂಯಾ. ಇತರನ ಆ ಒಡಂಬಡಿಕೆ ವ್ಯಕ್ತಿಯಾಗಿ ಮಾರ್ಪಟ್ಟ. ಮೋಶೆ ನಾನು ಐಗುಪ್ತ ದೇಶಕ್ಕೆ ಹೋಗ್ಬೇಕು, ನನ್ನ ಜನರನ್ನ ಅಲ್ಲಿಂದ ಬಿಡಿಸ್ಕೊಂಡ್ ಬರಬೇಕು, ಅವ್ರಿಗೆ ಏನಾಗಿದೆಯೋ, ಅವರ ಜೀವನ ಹೇಗಿದೆಯೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳಿದ ತಕ್ಷಣ ಮಾವ ಕಳಿಸ್ಕೊಡ್ತಾ ಇದ್ದಾನೆ. 40 ವರ್ಷ ಆಯ್ತು. ಅವನು ಹೋದಾಗ 40 ವರ್ಷ. ಈಗ ನಾನು ಐಗುಪ್ತ ದೇಶಕ್ಕೆ ಹೋಗ್ತೀನಿ ಅಂತ ಇರ್ಬೇಕಾದ್ರೆ ಇನ್ನೊಂದು 40 ವರ್ಷ. ಅವನ ವಯಸ್ಸಿಗೆ ಎಷ್ಟು? 80 ವರ್ಷ. 80 ವರ್ಷದ ಒಂದು ಮುದುಕ, ಒಂದು ವಯಸ್ಸಾಗಿರುವಂತ ವ್ಯಕ್ತಿ ಹೇಳ್ತಾ ಇದ್ದಾನೆ ಅವ್ರ ಮಾವನ ಹತ್ರ, ನಾನು ಐಗುಪ್ತ ದೇಶಕ್ಕೆ ಹೋಗಿ ನಮ್ಮ ಜನರ ಪರಿಸ್ಥಿತಿ ಹೇಗಿದೆಯೋ ಅವನ್ನ ಬಿಡಿಸ್ಲಿಕ್ಕೆ ನಾನು ಹೋಗ್ಬೇಕು. ಆ ವಯಸ್ಸಲ್ಲಿ ನನ್ನ ಮಾವ ಕಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಾಮಾನ್ಯ ವಿಷಯ ಅಲ್ಲ. ಅವನು ದೇವರ ಬಗ್ಗೆ ತಿಳಿದವನಾಗಿದ್ದ. ಹಲ್ಲೆಲೂಯಾ. ದೇವರ ಸತ್ಯ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಒಂದ್ ವೇಳೆ ನಿಮ್ ಗಂಡ ಏನ್ ಮಾಡ್ತಾರೋ ನಿಮ್ಗೆ ಅರ್ಥ ಆಗೋದಿಲ್ಲ, ನಿಮ್ಮ ಹೆಂಡತಿ ಏನ್ ಮಾಡ್ತಿರ್ತಾರೋ ನಿಮ್ಗೆ ಅರ್ಥ ಆಗೋದಿಲ್ಲ, ಸುವಾರ್ತೆಯ ದೃಷ್ಟಿ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ನೀವು ಕಳಿಸ್ಕೊಡಕ್ಕೆ ಅಥವಾ ಅವರ ಜೊತೆ ಸಹಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ದೇವರ ವಾಕ್ಯ ಏನ್ ಹೇಳ್ತದೆ? ಇತ್ರೋ ತನ್ನ ಹೆಂಡತಿನ ಮಕ್ಕಳನ್ನೆಲ್ಲ ಬಿಟ್ಟು ನಾನು ನಮ್ಮ ಜನರ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಆ ಕಳಿಸ್ಕೊಡ್ತಾ ಇದ್ದಾನೆ ನಮ್ಮ ಮಾವ. ಅಲ್ಲೇ ಗೊತ್ತಾಗುತ್ತೆ ಅವನು ಒಡಂಬಡಿಕೆಯ ವ್ಯಕ್ತಿ ಆಗಿದ್ದ. ದೇವರಿಗೋಸ್ಕರ ಅವನೇನ್ ಮಾಡ್ದ? ಆಯ್ತು ಹೋಗು ಅಂತ ಕಳಿಸ್ಕೊಟ್ಟಿರೋದನ್ನ ನಾವು ನೋಡ್ತೇವೆ. ಮೋಶೆಯ ಮಾವನಾಗಿದ್ದು ಅವನು 40 ವರ್ಷ ಅವನ್ನ ಕಾಪಾಡ್ದ. ಆದ್ರೆ ಈಗ ಸೇವೆಗಾಗಿ ಸಮಯ ಬಂತು, ಆಯ್ತು ಹೋಗು. ಅವನು ದೇವರನ್ನು ತಿಳಿದಿದ್ದ, ದೇವರ ಸತ್ಯವನ್ನು ತಿಳಿದಿದ್ದ. ಅದಕ್ಕೋಸ್ಕರನೇ ಎಂಬುದಾಗಿ ನಾವು ನೋಡ್ತೀವಿ. ಎರಡನೇದಾಗಿ ಇತ್ರೋ ಮೋಶೆಗೆ ಸಹಾಯಕ ಸೇವಕನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ಸಹಾಯಕ ಸೇವಕನಾಗಿದ್ದ? ಮೋಶೆ ಇಸ್ರಾಯೇಲರನ್ನು ಬಿಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಐಗುಪ್ತ ದೇಶಕ್ಕೆ ಹೋದ. ಆದ್ರೆ ಇಲ್ಲಿ ಚಿಪ್ಪೋರ ಎಂಬುದಾಗಿ, ಮೋಶೆ ಹೆಂಡತಿ ಹೆಸರು ಚಿಪ್ಪೋರ. ಏನ್ ಹೆಸರು? ಚಿಪ್ಪೋರ. ಆ ಚಿಪ್ಪೋರಳನ್ನ ಮತ್ತೆ ಅವರಿಗೆ ಗೆರ್ಷೋಮ್ ಮತ್ತು ಎಲಿಯೇಜರ್ ಅಂತ 2 ಮಕ್ಕಳಿದ್ರು, ಗಂಡು ಮಕ್ಕಳು ಮೋಶೆಗೆ. ಹೆಂಡತಿ ಮತ್ತೆ ಮಕ್ಕಳನ್ನ ಯಾರು ನೋಡ್ಕೊಂಡ್ರು? ಇತ್ರೋ ನೋಡ್ಕೊಂಡ. ಮೋಶೆ ನೀನು ಹೋಗಿ ನಿನಗೆ ದೇವರು ಕೊಟ್ಟಿರುವಂತ ದರ್ಶನ, ದೇವರು ಕೊಟ್ಟಿರುವಂತ ಒಡಂಬಡಿಕೆಯನ್ನು ನೆರವೇರಿಸು, ಇಸ್ರಾಯೇಲರನ್ನು ನೀನು ಬಿಡಿಸ್ಕೊಂಡು ಬಾ, ಪರವಾಗಿಲ್ಲ, ನಾನು ನೋಡ್ಕೊಳ್ತೇನೆ ನೀನು ಹೆಂಡತಿ ಮಕ್ಕಳ ಅಂತ ಹೇಳಿ. ಹಲ್ಲೆಲೂಯಾ. ಸಾಥ್ ಕೊಡೋರಾಗಿದೆ, ಧೈರ್ಯ ಕೊಡೋರಾಗಿರ್ಬೇಕು. ಆಮೇಲೆ ಇತ್ರೋನ ಮೂಲಕ ಇತ್ರೋ ಅವನ ಕುಟುಂಬವನ್ನು ನೋಡ್ಕೊಳ್ಳೋ ಧೈರ್ಯ ಕೊಟ್ಟಿದ್ದಕ್ಕೋಸ್ಕರನೇ ಮೋಶೆ ಹೋಗಿ ಇಸ್ರಾಯೇಲರನ್ನು ಬಿಡಿಸ್ಕೊಂಡು ಬರ್ಲಿಕ್ಕೆ, ಆ ಒಂದು ಸೇವೆ ಮಾಡಲಿಕ್ಕೆ 40 ವರ್ಷಗಳ ಕೊನೆಯ ಜೀವಿತದಲ್ಲಿ 40 ವರ್ಷಗಳ ಸೇವೆ ದೇವರಿಗಾಗಿ ಮಾಡಲಿಕ್ಕೆ ಸಹಾಯವಾಗಿ, ಕುಟುಂಬದಲ್ಲಿ ಯಾರ ಕುಟುಂಬದಲ್ಲಿ
ಸೇವೆ ಮಾಡಲಿಕ್ಕೆ ಸಹಕಾರ ಸಿಗೋದಿಲ್ಲವೋ ಆ ಸೇವೆ ಖಂಡಿತವಾಗ್ಲೂ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಸೇವೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ, ಯಾವುದೇ ಕುಟುಂಬದಲ್ಲಿ ನಾವು ನೋಡ್ತೀವಿ, ವಿಶ್ವಾಸಿಗಳ ಕುಟುಂಬ ಆಗಿರ್ಬೋದು, ಸೇವಕರ ಕುಟುಂಬ, ಸಹಕಾರ ಅನ್ನೋದಿಲ್ಲ. ಸಭೆಗೆ ಹೋಗ್ಬೇಕಂದ್ರು, ಪ್ರಾರ್ಥಿಸ್ಬೇಕಂದ್ರು, ಎಲ್ಲ ದೇವರ ಕಾರ್ಯಗಳಲ್ಲಿ ನಾವು ಜೊತೆ ಸೇರ್ಬೇಕಂದ್ರು ಒಬ್ಬರಿಂದ ಒಬ್ಬರಿಗೆ ಸಹಕಾರ ಬೇಕು. ಎಲ್ಲ ವಿಷಯಗಳಿಂದ ಶ್ರೇಷ್ಠವಾದದ್ದು ಯಾವುದು? ದೇವರ ಸೇವೆ. ಅದನ್ನು ನಾವು ತೀರ್ಮಾನ ಮಾಡ್ಕೊಂಡು ಅದಕ್ಕಾಗಿ ನಾವು ಜೀವಿಸೋದಾಗಿಲ್ಲ. ಅದಕ್ಕಾಗಿ ನಮಗೆ ಸಮಸ್ಯೆ ಆದ್ರೂ ಕಷ್ಟ ಆದ್ರೂ ಅದನ್ನೆಲ್ಲ ನಾವು ಸಹಿಸಿಕೊಳ್ಳೋದಾಗಿಲ್ಲ. ಯಾರಿಗೋಸ್ಕರ ನಾವು ಮಾಡ್ಬೇಕಂತ ತೀರ್ಮಾನ ಮಾಡೋದು? ದೇವರಿಗೋಸ್ಕರ. ಮನುಷ್ಯರಿಗೋಸ್ಕರ ಅಂತ ಹೇಳಿದ್ರೆ ಅದು ದೇವರಿಗೋಸ್ಕರ. ದೇವರ ನಾಮಕ್ಕೆ ಸ್ತೋತ್ರ. 18ನೇ ಅಧ್ಯಾಯದಲ್ಲಿ ನಾವು ಓದ್ಕೊಂಡ್ವಿ, 1ನೇ ವಚನದಲ್ಲಿ 1-2. ಈಗ 18ನೇ ಅಧ್ಯಾಯದಲ್ಲಿ ಮೋಶೆ ಈಗಾಗಲೇ ಹಿಂತಿರುಗಿ ಬಂದಿದ್ದಾನೆ, ಅರಣ್ಯದಲ್ಲಿದ್ದಾನೆ, ಹತ್ರದಲ್ಲೇ ಇದ್ದಾನೆ ಅಂತ ವಿಷಯವನ್ನು ಗೊತ್ತಾದಾಗ ಏನಾಗ್ತಾ ಇದೆ, ಈ ಇತ್ರೋ ತನ್ನ ಮಗಳನ್ನ ಮತ್ತೆ ಮೊಮ್ಮಕ್ಕಳನ್ನ ಕರ್ಕೊಂಡು ಮೋಶೆ ಸಂಗಡ ಮಾತಾಡ್ಲಿಕ್ಕೆ, ಮೋಶೆನ ನೋಡ್ಕೊಂಡ್ ಬರ್ಲಿಕ್ಕೆ ಅಂತ ಬರ್ತಾ ಇರೋದು. ಅಂದ್ರೆ ಅಲ್ಲಿಯವರೆಗೂ ಅವನು ಅವರನ್ನ ಸುರಕ್ಷಿತವಾಗಿ ನೋಡ್ಕೊಂಡೆ ಎಂಬುದಾಗಿ ನಾವು. ಕೊನೆಯದಾಗಿ 3ನೇ ವಿಷಯ ಏನಂತ ಹೇಳಿದ್ರೆ, ಇತ್ರೋ ಮೋಶೆಯನ್ನ ಅರಣ್ಯದಲ್ಲಿ ಭೇಟಿ ಆಗ್ತಾನೆ, ಸಲಹೆಗಳನ್ನ ಕೊಡ್ತಾನೆ. ಒಂದು ದಿನ ಪೂರ್ತಿ ಅವನು ನ್ಯಾಯ ತೀರಿಸಿ ಸುಸ್ತಾಗಿರ್ತಾನೆ, ಜನರ ಎಲ್ಲ ಕಲಹಗಳಿಗೆ, ಗೊಂದಲಗಳಿಗೆ, ಸಮಸ್ಯೆಗಳಿಗೆ. ಆಗ ಇತ್ರೋನನ್ನೋದು ಹೇಳ್ತಾನೆ, ನೀನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ? 1000 ಜನರ ಮೇಲೆ, 500 ಜನರ ಮೇಲೆ, 100 ಜನರ ಮೇಲೆ, 50 ಜನರ ಮೇಲೆ, 10 ಜನರ ಮೇಲೆ ಒಬ್ಬೊಬ್ಬ ನ್ಯಾಯಾಧಿಪತಿಯನ್ನು ನೀನು ನೇಮಿಸುವಂತ ಇತ್ರೋನ ಸಲಹೆಯನ್ನು ಕೂಡ ಅವನು ತೆಗೆದುಕೊಂಡು ಅದರಂತೆ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಒಬ್ಬ ಪೂಜಾರಿಯಾಗಿದ್ದಂತ, ವಿಗ್ರಹಾರಾಧನೆಯ ಪೂಜಾರಿಯಾಗಿದ್ದಂತ ಒಬ್ಬ ಇತ್ರೋ ತನ್ನ ಜೀವಿತದಲ್ಲಿ ಇಷ್ಟೆಲ್ಲ ಮಾರ್ಪಾಟು ಹೊಂದಿ ಬದಲಾವಣೆಯಾಗಿ ದೇವರಿಗೋಸ್ಕರ ಜೀವಿಸ್ತಾನೆ. ಅದಕ್ಕೆ ಇಡೀ ಪ್ರಪಂಚಕ್ಕೆ ಯೆಹೋವನು ಯಾರಂತ ಗೊತ್ತಾಗಬೇಕು ಅಂತ ಹೇಳಿ ಅವನು ಮಾಡಿದಂತಹ ಕಾರ್ಯ ಚಿಕ್ಕ ಕಾರ್ಯನೇ, ಅದೇ ದೊಡ್ಡ ಕಾರ್ಯ. ಮೋಶೆಗೆ ಕಳಿಸ್ಕೊಡೋದು ಚಿಕ್ಕ ಕಾರ್ಯನೇ, ಅದು ದೊಡ್ಡ ಕಾರ್ಯ. ಆಕ್ಚುಲಿ ಸೇವೆಗಾಗಿ ಕಳಿಸ್ಕೊಡೋದು. ಅವತ್ತು ಅವನಿಗೆ ಕಳಿಸ್ಕೊಟ್ಟ ಅಂತ ಹೇಳಿ ಇಸ್ರಾಯೇಲ್ ಜನರು ಹೊರಗಡೆ ಬಂದರು. ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಇಸ್ರಾಯೇಲರು ದೇವರು ಯಾರು, ಇಸ್ರಾಯೇಲರನ್ನ ದೇವರು ಯಾವ ರೀತಿ ನಡೆಸ್ಕೊಂಡು ಬಂದ ಹೊರಗಡೆ ಅಂತ ಹೇಳಿ. ನಮ್ಮಲ್ಲಿ ಇಲ್ಲಿರುವಂತವ್ರು ನಾವು ಸಾಧಾರಣ ವ್ಯಕ್ತಿಗಳಲ್ಲ. ಯೇಸು ಇರೋದೇ ನಾವು ಸಾಧಾರಣನೇ, ಅಂದ್ರೆ ಯೇಸು ನಮ್ಮಲ್ಲಿ ಇರೋದ್ರಿಂದ ನಾವು ಸಾಧಾರಣ ವ್ಯಕ್ತಿಗಳಲ್ಲ. ಹಲ್ಲೆಲೂಯಾ. ಇತ್ರೋ ಸಾಧಾರಣ ವ್ಯಕ್ತಿ, ಸಾಧಾರಣ ಒಬ್ಬ ಪೂಜಾರಿ. ದೇವರಲ್ಲಿ ಬದಲಾವಣೆ ಆದ್ಮೇಲೆ, ದೇವರ ಜೀವನದಲ್ಲಿ ಬಂದ ಮೇಲೆ ನಾವು ಸಾಧಾರಣ ವ್ಯಕ್ತಿ ಆಗಿಲ್ಲ. ಅವ್ರು ಮಾಡಿದ ಚಿಕ್ಕ ಕಾರ್ಯ ಕೂಡ ದೊಡ್ಡ ಉತ್ತರಗಳನ್ನ ಅವರ ಜೀವನದಲ್ಲಿ ಅವನು ನೋಡ. ಹಲ್ಲೆಲೂಯಾ. ನಾವು ಚಿಕ್ಕವರಾಗಿರ್ಬೋದು, ದೇವರ ವಾಕ್ಯವನ್ನು ಇಟ್ಕೋಣ, ದೇವರ ವಾಕ್ಯದಲ್ಲಿ ಬಲವಾಗಿ ನಿಲ್ಲೋಣ, ಖಂಡಿತವಾಗ್ಲೂ ದೇವರ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. 5,000 ಜನರ ಕುಲಗಳಿಗಿಂತ ಜಾಸ್ತಿ ಇದೆ ಪ್ರಪಂಚದಲ್ಲಿ. ಬೇರೆ ಬೇರೆ ಕುಲಗಳು, ಬೇರೆ ಬೇರೆ ಭಾಷೆ ಮಾತನಾಡ, ಯಾರು ಹೋಗಿ ತಲುಪ್ತಾರೆ ಅವರಿಗೆ ಸುವಾರ್ತೆ? ನಾವು ನಿಲ್ಲಬೇಕು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ ಸುವಾರ್ತೆ ಗೊತ್ತಿಲ್ಲ. ಬಲವಾಗಿ ನಾವು ಎದ್ದೇಳಬೇಕು. ಇತ್ರೋರನ್ನ ಹಾಗೆ ನಾವೆಲ್ಲರೂ ಕೂಡ ಸೇವೆಗೆ ಸಪೋರ್ಟ್ ಮಾಡ್ತಾ ಸೇವೆಗಾಗಿ ಜೀವಿಸಬೇಕು. ಖಂಡಿತವಾಗ್ಲೂ ದೇವರ ಮೇಲನ್ನ ಆಶೀರ್ವಾದ ಮಾಡ್ತಾರೆ. ಈ ವಾಕ್ಯದಿಂದ ದೇವರ ಮೇಲನ್ನ ಆಶೀರ್ವಾದ ಮಾಡಿ